ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ರೆಬೆಲ್ ಅನ್ನೋ ಸೀರೀಸ್ ನ ಪಾರ್ಟ್ 10 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 9 ಪಾರ್ಟ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ 9 ಪಾರ್ಟ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ 10th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದು ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಗಿಲ್ವಾಂಗ್ ಅವ್ರ ಗ್ರೂಪ್ ಎಲ್ಲ ಇನ್ನು ರೌಡಿಸಮ್ ಮಾಡ್ಕೊಂಡು ಆಲ್ಕೋಹಾಲ್ ಎಲ್ಲ ಸೇಲ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಇನ್ನೊಂದ್ ಕಡೆ ಇವನಂತೂ ರಾಜಗೋಸ್ಕರ ತುಂಬಾನೇ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಯೂರಿ ರಾಣಿಗೆ ಒಂದು ಸೇವಕಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಪ್ರಿನ್ಸ್ ಚೆಂಗ್ ಬೇರೆ ಈ ಗುರುಗಳು ಕೊಟ್ಟಿರೋ ಐಡಿಯಾನ ಕೇಳಿ ತುಂಬಾನೇ ಸಿನ್ಸಿಯರ್ ಆಗಿ ಓದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಇದೆಲ್ಲದಕ್ಕಿಂತ ಮೀರಿ ರಾಜ ಈ ರಾಜ್ಯದಲ್ಲಿ ಏನ್ ನಡೀತದೆ ಅಂತ ಕೂಡ ಕಿವಿಗೆ ಹಾಕೊಳ್ದೆ ಅವ್ರ ಪಾಡ್ಗೆ ಅವ್ರು ಸಂತೋಷವಾಗಿ ನಕ್ಕೊಂಡು ಜಾಲಿಯಾಗಿ ಇರ್ತಾರೆ. ಇವತ್ತಿನ ಪಾರ್ಟ್ ಅಲ್ಲಿ ಇನ್ನು ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಇದೆಲ್ಲ ಮುಗಿದ್ಮೇಲೆ ಸುಮಾರು ವರ್ಷ ಆದ್ಮೇಲೆ ತೋರಿಸ್ತಾರೆ ಗಿಲ್ವಾಂಗ್ ಅವ್ರು ಇನ್ನೂ ಅದೇ ಬಿಸ್ನೆಸ್ ನ ಮಾಡ್ಕೊಂಡು ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತ ಅನ್ಕೊಂಡು ಅವ್ರ ಪಾಡ್ಗೆ ಜಾಲಿಯಾಗಿ ಅವ್ರವ್ರ ಕೆಲಸನ ಮಾಡ್ತಾ ಇದ್ದಾರೆ. ಈಗ ಪ್ರಿನ್ಸ್ ಚೆಂಗ್ ನ ತೋರಿಸ್ತಾರೆ. ಅವ್ರು ಕೊಟ್ಟಿದ್ದ ಪನಿಷ್ಮೆಂಟ್ ಪೀರಿಯಡ್ ಮುಗ್ದಿದೆ ಅಂತ ಕಾಣಿಸುತ್ತೆ. ಅವ್ರೀಗ ಮತ್ತೆ ಊರೊಳಗಡೆ ಬಂದಿರ್ತಾರೆ. ಅದು ಸ್ಟ್ರೈಟ್ ಆಗಿ ಅರಮನೆ ಕಡೆನೆ ಹೋಗೋದು. ಅರಮನೆ ಬಾಗ್ಲಲ್ಲೇ ನಿಂತಿರ್ತಾರೆ. ಹೇಳ್ಬೇಕಂದ್ರೆ ಈಗ ಅವ್ರ ಪಕ್ಕದಲ್ಲೇ ಮೋರಿ ಕೂಡ ಇರ್ತಾನೆ. ಮೋಸ್ಟ್ಲಿ ಓತೆಕ್ ನ ಸಾಯಿಸ್ಬಿಟ್ಟ ಅಲ್ವಾ. ಈಗ ಪ್ರಿನ್ಸ್ ಚೆಂಗ್ ಗೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅನ್ನೋ ಗೊತ್ತಿಲ್ಲ, ಅವ್ರ ಜೊತೆ ಇರ್ತಾನೆ. ಇನ್ನೊಂದ್ ಕಡೆ ಆ ರಾಜನ ತೋರಿಸ್ತಾರೆ. ಗುರುಗಳು ರಾಜನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಆಗ ರಾಜ ಹೇಳ್ತಾರೆ, ನಮ್ಮಪ್ಪ ಇರ್ಬೇಕಾದ್ರೆ ಅವ್ರು ನಿಮ್ಮನ್ನ ತುಂಬಾನೇ ನಂಬಿದ್ರು. ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಕೂಡ ನಿಮ್ಮನ್ನ ಕೇಳಿ ಮಾಡ್ತಾ ಇದ್ರು. ಆದ್ರೆ ನಾನ್ ಅವ್ರ ತರ ಅಲ್ಲ, ನಾನ್ ಯಾರನ್ನು ಅಷ್ಟು ಈಸಿಯಾಗಿ ನಂಬೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಗಿಲ್ವಾಂಗ್ ಅವ್ರನ್ನ ತೋರಿಸ್ತಾರೆ. ಎಲ್ಲರೂ ಸಂತೋಷವಾಗಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಈಗ ರಿಯಾನಾ ಬೇರೆ ಅವ್ರ ಫ್ಯಾಮಿಲಿ ಒಂದು ಮೆಂಬರ್ ತರನೇ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರಲ್ಲ. ರಿಯಾನಾ ಒಂದು ಒಳ್ಳೆ ಕಡೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಗಿಲ್ವಾನ್ ರಿಯಾನ ಕರೆದು ಕೇಳ್ತಾರೆ, ಏನ್ ರಿಯಾ, ನಿನಗೋಸ್ಕರ ಒಂದು ಹುಡುಗನ ನೋಡಿದೀನಿ, ಅವ್ರು ಇವಾಗ ಬರ್ತಾ ಇದಾರೆ, ನೀನ್ ಅವ್ರನ್ನ ಮದ್ವೆ ಮಾಡ್ಕೊಳ್ತಿ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ನಿಮ್ಗದಿಷ್ಟ ಅಂದ್ರೆ ನನ್ಗೂ ಅದು ಓಕೆ ಅಂತ. ಆದ್ರೆ ಇಷ್ಟು ದಿನ ಮದ್ವೆ ಬೇಡ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡ್ ಬಂದ್ಲೇನೋ, ಬಟ್ ಇವತ್ತು ಒಪ್ಕೊಂತಾಳೆ. ಈಗ ಎಲ್ರು ಹುಡುಗಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ರಿಯಾ ಅಂತೂ ರೆಡಿಯಾಗಿ ಬಂದ್ ಕುತ್ಕೊಂಡು ತುಂಬಾನೇ ವೇಟ್ ಮಾಡ್ತಾ ಇರ್ತಾಳೆ. ಗಿಲ್ವಾಂಗ್ಗೆ ಒಂದ್ ಕಡೆ ಡೌಟ್, ಏನಾಯ್ತು ಇಷ್ಟೊತ್ತಾದ್ರೂ ಇನ್ನೂ ಯಾಕೆ ಹುಡುಗ ಬಂದಿಲ್ಲ ಅಂತ. ಆಗ ಬಾಂಗ್ ಅನ್ನೋರ್ ಬಂದ್ ಹೇಳ್ತಾರೆ, ಗಿಲ್ವಾಂಗ್ ಕೇಳ್ಪಟ್ಟ, ಊರೊಳಗಡೆ ಎಲ್ಲ ರಿಯಾ ಒಂದು ಹುಡುಗಿ ವೇಷ ಹಾಕೊಂಡ್ ಸುತ್ತದಾಳೆ ಅಂತ ಹೇಳ್ಬಿಟ್ಟು ಒಂದು ರೂಮರ್ ಸ್ಪ್ರೆಡ್ ಆಗ್ತಾ ಇದೆ, ಏನಪ್ಪಾ ಇದು ಅಂತ ಕೇಳಿದಾಗ ಗಿಲ್ವಾಂಗ್ಗೆ ಶಾಕ್ ಆಗ್ತಾನೆ. ಯಾರ ಈ ತರ ಒಂದು ರೂಮರ್ ನ ಸ್ಪ್ರೆಡ್ ಮಾಡ್ತಾ ಇರೋದು ಅಂತ. ಇವ್ರಲ್ಲಿ ಸಿನ್ಸಿಯರ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಗಿಲ್ವಾಂಗ್ ಪಕ್ಕದಲ್ಲಿ ಇರ್ತಾರಲ್ಲ ಒಬ್ರು ಸ್ವಾಮೀಜಿ ತರ ವೇಷ ಹಾಕೊಂಡು, ಅವ್ರ ಹಂಗೆ ತಿರ್ಗಿ ರಿಯಾನ ನೋಡ್ತಾರೆ. ರಿಯಾ ಹಂಗೆ ಏನೋ ತಿನ್ಕೊಂಡು ನಕ್ಕೊಂಡ್ ನಿಂತಿರ್ತಾಳೆ. ಅವ್ರಿಗೆ ಅರ್ಥ ಆಗೋಯ್ತು ಇದೆಲ್ಲ ರಿಯಾ ಮಾಡಿರೋ ಕೆಲ್ಸಾನೇ ಅಂತ. ಈಗ ಗಿಲ್ವಾಂಗ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ರಿಯಾ ಬಗ್ಗೆ ಈ ತರ ಒಂದು ತಪ್ಪಾದ ರೂಮರ್ ನ ಯಾರು ಸ್ಪ್ರೆಡ್ ಮಾಡಿದ್ರು ನನಗ್ ಗೊತ್ತು ಅಂತ. ಗಿಲ್ವಾಂಗ್ ಹಂಗೆ ಕೋಪ ಪಡ್ತಾರೆ, ಯಾರಂತ ಹೇಳಿ ಅವ್ನ ಕೈ ಕಾಲ್ನ ಮುರ್ದಾಕ್ಬಿಡ್ತೀನಿ ಅಂತ. ಆಗ ಇವ್ರು ಹೇಳ್ತಾರೆ, ಬೇರೆ ಯಾರು ಅಲ್ಲ ರಿಯಾನೆ ಅಂತ. ಈಗ ಬಾಂಗು ಬಂದ್ಬಿಟ್ಟು ರಿಯಾನ ಮಾತಾಡಿಸ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಬಾಂಗ್ಗೆ ಹೆಲ್ಪ್ ಮಾಡಿರ್ತಾರೆ. ರಿಯಾ ಹತ್ರ ಬಂದ್ ಹೇಳ್ತಾರೆ, ಈಗ ನೀನ್ ಹೇಳ್ದಂಗೆ ನಾನು ಗಿಲ್ವಾಂಗ್ ಹತ್ರ ಹೇಳ್ದೆ, ಆದ್ರೆ ಇದಕ್ಕೋಸ್ಕರ ನನ್ಗೊಂದ್ ಹೆಲ್ಪ್ ಮಾಡ್ತೀಯ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ಹಾ ಹೇಳಿ ನಾನ್ ಮಾಡ್ತೀನಿ ಅಂದಾಗ ಅವ್ರು ಹೇಳ್ತಾರೆ, ದಯವಿಟ್ಟು ನಿನ್ ಕತೆ ಮಾತ್ರ ಹೇಳ್ಬೇಡ ತಾಯಿ, ನೀನ್ ಹೇಳೋ ಕತೆನ ಕೇಳಿ ಕೇಳಿ ನನಗೆ ತುಂಬಾನೇ ನಿದ್ದೆ ಬರ್ತಾ ಇದೆ, ಅದನ್ನ ಮಾತ್ರ ಬಿಟ್ಬಿಡು ಪ್ಲೀಸ್ ಅಂತ ಹೇಳ್ಬಿಟ್ಟು ಅವಳಿಗೆ ಶೇಪ್ ಔಟ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈಗ ಗಿಲ್ವಾಂಗ್ ರಿಯಾನ ಮೀಟ್ ಮಾಡಿ ಮಾತಾಡ್ತಾನೆ. ಇದಕ್ ಮುಂಚೆ ಗಿಲ್ವಾಂಗ್ ಮಾತಾಡ್ತಾ ಇದ್ರಲ್ವಾ, ಅವ್ರು ಹೇಳ್ ಕಳ್ಸಿದಾರೇನೋ ರಿಯಾಗ್ ಬೇರೆ ಯಾರೋ ಇಷ್ಟ ಇದೆ, ಅದಕ್ಕೋಸ್ಕರ ಅವಳು ಮದ್ವೆ ಬೇಡ ಅಂತ ಈ ತರ ಎಲ್ಲ ರೂಮರ್ ಸ್ಪ್ರೆಡ್ ಮಾಡ್ತಾ ಇದ್ದಾಳೆ, ಅದೇನ್ ವಿಷಯ ಅಂತ ಕೇಳು ಅಂದಿದ್ದಕ್ಕೆ ಗಿಲ್ವಾಂಗ್ ಬಂದೀಗ ರಿಯಾನ ಕೇಳಿದ್ದು, ನಿನ್ಗೆ ಯಾರಾದ್ರೂ ಇಷ್ಟ ಇದ್ದಾರಾ, ಯಾರು ಇಷ್ಟ ಅಂತ ಹೇಳು, ನಾನು ಅವ್ರನ್ನೇ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದಾಗ ರಿಯಾ ಹೇಳ್ತಾಳೆ, ಹೌದು ನನ್ಗೊಬ್ರಂದ್ರೆ ತುಂಬಾನೇ ಇಷ್ಟ, ನಾನು ಅವ್ರಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ, 5 ವರ್ಷ ಅಲ್ಲ 10 ವರ್ಷ ಅಲ್ಲ, ನನ್ ಜೀವನ ಪರ್ಯಂತ ನಾನು ಅವ್ರಿಗೋಸ್ಕರ ವೇಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಗಿಲ್ವಾಂಗ್ ಕೇಳ್ತಾನೆ, ಹಂಗಾದ್ರೆ ನೀನು ಒಂದ್ ಸೈಡ್ ಲವ್ ಮಾಡ್ತಾ ಇದೀಯ ಅಂತ ಗೊತ್ತಾಯ್ತು, ಅವರು ನಿನ್ನ ಇಷ್ಟಪಟ್ಟಿರ್ತಾನೆ ಕರೆಕ್ಟ್ ಆಗಿರುತ್ತೆ, ಇನ್ನು ಎಷ್ಟು ದಿನ ಅಂತ ನೀನ್ ಈ ತರ ಸಿಂಗಲ್ ಆಗಿ ವೇಟ್ ಮಾಡ್ತಾ ಇರ್ತೀಯ, ಅವ್ರನ್ನ ಕರ್ಕೊಂಡ್ ಬಾ, ನಾನ್ ಮೀಟ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ರಿಯಾ ಕೂಡ ತುಂಬಾ ಖುಷಿಯಿಂದ ಸರಿ ಆಯ್ತು ನಾಳೆ ಬರಕ್ ಹೇಳ್ತೀನಿ ಅಂತ ಹೇಳ್ತಾಳೆ. ಈಗ ಮೀಟ್ ಮಾಡೋ ಜಾಗದಲ್ಲಿ ತುಂಬಾ ಹೊತ್ತು ವೇಟ್ ಮಾಡ್ತಾ ಇರ್ತಾರೆ. ಗಿಲ್ವಾಂಗ್ ಕೇಳ್ತಾನೆ, ಯಾರದು ನಿನ್ ಕರೆಕ್ಟ್ ಆಗಿರ್ತಾನೆ ಅಂತ ನನ್ಗೆ ಅನಿಸ್ತಾ ಇಲ್ಲ, ಇಷ್ಟೊತ್ತಿಂದ ವೇಟ್ ಮಾಡ್ತಾ ಇದೀವಿ, ಅವ್ನ್ ಇನ್ನೂ ಬಂದೇ ಇಲ್ವಲ್ಲ, ನಿನಗ ಅವ್ನ್ ಕರೆಕ್ಟ್ ಅಲ್ಲ ಅಂತ ಅನಿಸ್ತಿದೆ ಅಂದಾಗ ರಿಯಾ ಹೇಳ್ತಾಳೆ, ಇಲ್ಲ ಅವ್ರು ತುಂಬಾ ಒಳ್ಳೆಯವರು, ಹೇಳ್ಬೇಕಂದ್ರೆ ತುಂಬಾನೇ ಬ್ಯುಸಿ ಆಗಿರ್ತಾರೆ, ಅವ್ರೊಂದ್ ದೊಡ್ಡ ಬಿಸ್ನೆಸ್ ಮ್ಯಾನು, ಯಾರೇ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಎಲ್ಲಾ ಬಾಚಿ ಕೊಡ್ತಾರೆ. ಇನ್ನೊಂದ್ ಮುಖ್ಯವಾದ ಪಾಯಿಂಟ್ ಹೇಳ, ಅವ್ರು ನೋಡಕ್ಕೆ ತುಂಬಾನೇ ಚೆನ್ನಾಗಿರ್ತಾರೆ, ಅದ್ರಲ್ಲೂ ಅವ್ರ ಕಣ್ಣಿರತ್ತೆ ನೋಡಿ ತುಂಬಾನೇ ಶಾರ್ಪ್ ಆಗಿರುತ್ತೆ, ಆ ಕಣ್ಣಿಂದ ಹಂಗೆ ನೋಡಿದ್ರೆ ನನ್ ಹಾರ್ಟ್ ಅಲ್ಲಿ ಹಂಗೆ ಬಟರ್ಫ್ಲೈಸ್ ಎಲ್ಲ ಆರಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ಇವಳು ಯಾರ ಬಗ್ಗೆನೋ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಗಿಲ್ವಾಂಗ್ಗೆ ತುಂಬಾನೇ ಜಲಸ್ ಆಗ್ತಾ ಇರುತ್ತೆ. ಅವ್ರ ಮುಖದಲ್ಲೇ ಕಾಣಿಸುತ್ತೆ. ಸಾಕು ಅಂತ ಹೇಳ್ಬಿಟ್ಟು ಹಂಗೆ ಟೆರರ್ ಆಗಿ ಹೇಳ್ತಾನೆ, ಇಲ್ಲ ಅವ್ನು ಇನ್ನೂ ಬಂದಿಲ್ಲ, ಇನ್ನೂ ಲೇಟ್ ಆಗುತ್ತಾ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ಇಲ್ಲ ಅವ್ರು ಟೈಮಿಂಗ್ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾರೆ, ಅವ್ರು ಲೇಟ್ ಎಲ್ಲ ಮಾಡೋದಿಲ್ಲ, ಹೇಳ್ಬೇಕಂದ್ರೆ ಅವ್ರು ಆಲ್ರೆಡಿ ಜಾಗಕ್ಕೆ ಬಂದ್ಬಿಟ್ರು ಅಂತ ಹೇಳ್ತಾಳೆ. ಹೌದಾ ಎಲ್ಲಿ ಅಂತ ಹೇಳ್ಬಿಟ್ಟು ಗಿಲ್ವಾಂಗ್ ಹಂಗೆ ಸುತ್ತ ನೋಡ್ತಾನೆ. ಆಗ ರಿಯಾ ಹೇಳ್ತಾಳೆ, ಇದೋ ನನ್ ಮುಂದೆನೆ ನಿಂತಿದಾರಲ್ಲ ಅಂತ ಹೇಳಿದಾಗ ಈಗ ಗಿಲ್ವಾಂಗ್ಗೆ ಇವನ್ ಬಗ್ಗೆನೇ ಹೇಳ್ತಾ ಇರೋದು ಅಂತ ಅರ್ಥ ಮಾಡ್ಕೊಂತಾನೆ. ರಿಯಾ ಈಗ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ಬಿಡ್ತಾಳೆ, ನನ್ಗೆ ನೀವಂದ್ರೆ ತುಂಬಾ ಇಷ್ಟ, ನನ್ ಮಿಕ್ಕಿರೋ ಈ ಜೀವನ ನಿಮ್ ಜೊತೆನೆ ಕಳಿಬೇಕು ಅಂತ ಅನ್ಕೊಂಡಿದೀನಿ, ಯಾವತ್ತಿಗೂ ನಾನ್ ನಿಮ್ ಜೊತೆನೆ ಇರ್ಬೇಕಂತ ಅನ್ಕೊಂಡಿದೀನಿ ಅಂದಿದ ತಕ್ಷಣ ಗಿಲ್ವಾಂಗ್ ರಿಯಾನ ನೋಡಿ ಹೇಳ್ತಾರೆ, ಇಲ್ಲ ಇದು ನಡೆಯೋದಿಲ್ಲ, ನಾನ್ ಯಾವತ್ತು ನಿನ್ನ ಆತರ ಒಂದು ದೃಷ್ಟಿಯಲ್ಲಿ ನೋಡಿಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ಅದು ಸ್ವಲ್ಪನೂ ಯೋಚನೆ ಮಾಡದೆ ಹೇಳ್ಬಿಟ್ರಲ್ಲ, ಇದರಿಂದ ರಿಯಾಕ್ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಪಾಪ ತುಂಬಾ ವರ್ಷದಿಂದ ಗಿಲ್ವಾಂಗೋಸ್ಕರನೇ ಇವಳು ವೇಟ್ ಮಾಡ್ತಾ ಇದ್ಲು, ಎಷ್ಟು ವರ್ಷದಿಂದ ಗಿಲ್ವಾಂಗ್ ಜೊತೆನೆ ಇರ್ತಾಳಲ್ವಾ, ಆದ್ರೆ ಇವ್ನ ಈ ತರ ಹೇಳಿದ ತಕ್ಷಣ ಅವಳಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ರಾತ್ರಿ ಬಟ್ಟೆನೆಲ್ಲ
ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೋಗಕ್ ಶುರು ಮಾಡ್ಬಿಡ್ತಾಳೆ. ಹಾಗೆ ಸ್ವಾಮೀಜಿ ವೇಷ ಹಾಕೊಂಡಿರ್ತಾರಲ್ಲ ಅವ್ರು ಓಡ್ ಬಂದು, ರಿಯಾ ಎಲ್ಲಿ ಹೋಗ್ತಾ ಇದೀಯಾ, ಇರು, ಅವನೇನೋ ಸುಮ್ನೆ ನೀನ್ ಆಟ ಆಡ್ಸೋದಕ್ಕೆ ಹಂಗ ಅಂದಿರ್ತಾನೆ, ಇದನ್ನೆಲ್ಲ ನೀನ್ ಸೀರಿಯಸ್ ಆಗಿ ಎತ್ಕೋಬೇಡ, ಇದು ಅಪ್ಪ ಗಿಲ್ವಾಂಗ್ ನೋಡು ರಿಯಾ ಹೋಗ್ತಾ ಇದ್ದಾಳೆ ಅಂದಾಗ ಗಿಲ್ವಾಂಗ್ ಹೇಳ್ತಾರೆ, ಹೋಗ್ಲಿ ಬಿಡಿ ಮಮ್ಮ, ನೀವ್ ತಡಿಬಿಡಿ ಅಂತ ಹೇಳ್ತಾರೆ. ಇದರಿಂದ ರಿಯಾಗ್ ಇನ್ನೂ ಬೇಜಾರಾಗ್ಬಿಡುತ್ತೆ. ಇಂದ ಪಾಪ ಹಂಗೆ ನಡ್ಕೊಂಡು ಹೊಟ್ಟೋಗ್ತಾಳೆ. ಆದ್ರೆ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಸ್ವಲ್ಪ ದೂರದಲ್ಲಿ ಬಂದ್ ಹಂಗೆ ಕೂತಿರ್ತಾಳೆ. ಈಗ ಜಾಗಕ್ಕೆ ಗಿಲ್ವಾಂಗ್ ಬರ್ತಾನೆ. ರಿಯಾ ನಾನ್ ಹೇಳೋದ್ ನಿನ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ, ನಾನೊಂದು ರೌಡಿ, ಯಾವ ಟೈಮಲ್ಲಿ ಯಾವ ಕಡೆಯಿಂದ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿಲ್ಲ, ನೀನ್ ಆತರ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋಬಾರ್ದು ಅಂತ ಯೋಚನೆ ಮಾಡ್ತಾ ಇದೀನಿ ಅಂದಾಗ ರಿಯಾ ಹೇಳ್ತಾಳೆ, ನೀವ್ ಯಾಕೆ ಆತರ ಯೋಚನೆ ಮಾಡ್ತಾ ಇದೀರಾ, ಮಾಹ್ಯಾಗಿಂತ ನನಗೆ ನೀವಂದ್ರೆ ತುಂಬಾ ಇಷ್ಟ, ನಾನ್ ಯಾವತ್ತೂ ನಿಮ್ ಕಡೆನೆ ಇರ್ಬೇಕು ಅಂತ ಅನ್ಕೊಂಡಿದೀನಿ, ನಾನ್ ನಿಮ್ಮನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತೀನಿ, ನಿಮ್ಮನ್ನ ಬಿಟ್ಟು ನನ್ಗೆಲ್ಲೂ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಇವಳಿ ತರ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಗಿಲ್ವಾಂಗು ಬೇಜಾರಾಗುತ್ತೆ. ಯಾಕಂದ್ರೆ ಇವ್ನ ಮೈಂಡ್ ಅಲ್ಲಿ ಇರೋದೆಲ್ಲ ಒಂದೇ, ಇವ್ನ ಕಡೆಯಿಂದ ರಿಯಾಗ್ ಯಾವ್ದೇ ಒಂದು ಪ್ರಾಬ್ಲಮ್ ಆಗ್ಬಾರ್ದು, ಅವಳು ಯಾವ್ದೇ ಒಂದು ತೊಂದರೆದಲ್ಲಿ ಸಿಕ್ಕಾಕೋಬಾರ್ದು ಅಂತ. ಅದೇ ಇವಳಿ ತರ ಮಾತಾಡಿದ್ದನ್ನ ನೋಡ್ಬಿಟ್ಟು ಗಿಲ್ವಾಂಗ್ ಕೂಡ ಅವಳ ಮೇಲೆ ಫೀಲಿಂಗ್ಸ್ ಇತ್ತೇನೋ ಗೊತ್ತಿಲ್ಲ, ಟಕ್ಕಂತ ರಿಯಾನ ಹಿಡಿದು ಕಿಸ್ ಮಾಡ್ಬಿಡ್ತಾನೆ. ಆದ್ರೆ ಹೇಳ್ಬೇಕಂದ್ರೆ ಗಿಲ್ವಾಂಗು ಇವಾಗ ಒಂದು ಕನ್ಫ್ಯೂಷನ್ ಅಲ್ಲೇ ಇರ್ತಾನೆ. ನೀನ್ ಯಾವ್ದೇ ಒಂದು ಕಷ್ಟಕ್ಕೆ ಸಿಕ್ಕಾಕೋಬಾರ್ದು ಅಂತ ನೋಡ್ತಾ ಇದೀನಿ, ಅದು ನನ್ ಕಡೆಯಿಂದ ನಿನ್ಗೇನಾದ್ರೂ ಒಂದು ಕಷ್ಟನೋ ನೋವು ಆದ್ರೆ ಅದನ್ನ ನಾನು ಹೆಂಗ್ ಎತ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ, ಅದನ್ನ ನಾನು ಹೆಂಗ್ ನಿಭಾಯಿಸ್ತೀನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾನೆ. ಈಗ ರಿಯಾ ಗಿಲ್ವಾಂಗ್ ನ ಕಿಸ್ ಮಾಡ್ಬಿಟ್ಟು ಹೇಳ್ತಾಳೆ, ನನಗ್ ಗೊತ್ತು ನಿಮ್ ಮನ್ಸಲ್ಲಿ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ, ನೀವ್ ಯಾವ ತರ ಫೀಲ್ ಮಾಡ್ತಾ ಇದ್ದೀರಾ ಅಂತ ನನಗ್ ಗೊತ್ತು, ಅದಕ್ಕೋಸ್ಕರನೇ ನಾನ್ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಇರೋದು, ನಾನ್ ನಿಮ್ಮಿಂದ ಯಾವತ್ತಿಗೂ ದೂರ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಒಬ್ರಿಗೊಬ್ರು ಕಿಸ್ ಮಾಡ್ಕೊಳ್ತಾರೆ. ಹೇಳ್ಬೇಕಂದ್ರೆ ಇಬ್ರು ತುಂಬಾನೇ ಇಷ್ಟಪಟ್ಟಿರ್ತಾರೆ. ಇನ್ನೊಂದ್ ಕಡೆ ರಾಜ ಅಂತೂ ತುಂಬಾನೇ ಮಾಹ್ಯಾಗೆ ಟ್ರೈ ಮಾಡಿ ಸಾಕಾಗ್ಬಿಟ್ಟಿರುತ್ತೆ, ಆದ್ರೂ ಅವ್ರ ಅದನ್ನ ಬಿಡ್ತಾ ಇಲ್ಲ. ಮಾಹ್ಯಾ ಅಂತೂ ರಾಜನ ಯೂಸ್ ಮಾಡ್ಕೊಂಡು ಅವಳಗ್ ಬೇಕಾಗಿರೋ ಕೆಲ್ಸನೆಲ್ಲ ಮಾಡ್ಕೊಳ್ತಾ ಇರ್ತಾಳೆ. ಈಗ್ಲೂ ಕೇಳ್ತಾಳೆ, ಆಕ್ಚುಲಿ ಈಗ ಇವ್ರಿರೋದು ರಾಜ ಅವರ ಪ್ಯಾಲೇಸ್ ಅಲ್ಲೇ ಅಲ್ವಾ, ಆದ್ರೆ ಸಪರೇಟ್ ಆಗಿ ಇಟ್ಟಿರ್ತಾರೆ. ಈಗ ನಾವಿರೋ ಜಾಗಕ್ಕೆ ಅಂದ್ರೆ ನಮ್ ತರ ಹೆಣ್ಮಕ್ಳು ಇರೋ ಜಾಗಕ್ಕೆ ಕೆಲ್ಸದವ್ರೆಲ್ಲ ಬರ್ಬಾರ್ದಾ, ಯಾಕೆ ನಮ್ಗ ಆತರ ರೈಟ್ಸ್ ಇಲ್ವಾ ಅಂತ ಕೇಳಿದಾಗ ರಾಜ ಹೇಳ್ತಾರೆ, ಏನು ಈ ತರ ಎಲ್ಲ ಬೇರೆ ಇದೆಯಾ, ನಾನು ಈಗ್ಲೇ ಹೇಳ್ತೀನಿ ಕೆಲ್ಸದವ್ರೆಲ್ಲ ನಿಮ್ ಕಡೆ ಕೂಡ ಬರ್ತಾರೆ, ಕೆಲಸ ಮಾಡ್ಕೊಡ್ತಾರೆ ಅಂತ. ಮಾಹ್ಯ ಕೇಳೋದಕ್ಕೆಲ್ಲ ಇವ್ರು ಓಕೆ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಇನ್ ಯಾವಾಗ ನೀನ್ ನನ್ಗೆ ನಿನ್ ಹಾರ್ಟ್ ನ ಕೊಡ್ತೀಯ ಅಂತ ಬೇರೆ ಕೇಳ್ತಾರ. ಮಾಹ್ಯ ಹಂಗೆ ನಗದ್ಬಿಟ್ಟು ಹೇಳ್ತಾಳೆ, ನನ್ನ ಹಾರ್ಟ್ ಅಲ್ಲಿ ಏನಿದೆ ಯಜಮಾನ್ರೆ, ಅದ್ರಲ್ಲಿ ಏನಿಲ್ಲ ಖಾಲಿನೇ ಅಂದಾಗ ರಾಜ ಹೇಳ್ತಾರೆ, ನೀನ್ ಹತ್ರ ಎಲ್ಲ ಹೇಳ್ಬೇಡ, ನಿನ್ ಹಾರ್ಟ್ ನ ಬೆಲೆ ಎಷ್ಟು ಅಂತ ನಿನ್ಗೆ ಗೊತ್ತಿಲ್ಲ, ಅದಕ್ಕೆ ತುಂಬಾನೇ ಬೆಲೆ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಕೆನ್ನೆನೆಲ್ಲ ಇಟ್ಕೊಂಡ್ ಮಾತಾಡ್ತಾರೆ. ಹೇಳ್ಬೇಕಂದ್ರೆ ಇವಳು ಲೈಟ್ ಆಗಿ ನಗ್ತಾಳೆ, ಆದ್ರೆ ರಾಜನ ತುಂಬಾನೇ ಅವಳಿಂದ ಅಲಿಯಕ್ಕೆ ಬಿಡ್ತಾಳೆ. ಇದ್ರಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಇವಳು ಬೇಡ ಬೇಡ ಅಂದಷ್ಟು ರಾಜಗೆ ಮಾಹ್ಯ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಕೆಲ್ಸದವ್ರನ್ನ ಬೇರೆ ಮಾಹ್ಯ ಇರೋ ಜಾಗಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಸೊ ಯಾರ್ ಬೇಕೋ ಸೆಲೆಕ್ಟ್ ಮಾಡ್ಕೊ ಅಂತ ಮಾಹ್ಯನ ಕಳ್ಸಿರ್ತಾರೆ. ಹೇಳ್ಬೇಕಂದ್ರೆ ಈಗ ಜಾಗದಲ್ಲಿ ಇವ್ರಿ ಕೂಡ ಇರ್ತಾಳೆ. ಮಾಹ್ಯ ಕೂಡ ಒಬ್ಬೊಬ್ರಾಗ್ ನೋಡಿ ಸೆಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಂತೂ ಒಂದ್ ಹುಡುಗಿ, ಯಾವಾಗ ನನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ, ನನ್ಗಂತೂ ನಿಮ್ ಜಾಗದಲ್ಲಿ ಬಂದು ಕೆಲಸ ಮಾಡಕ್ ತುಂಬಾನೇ ಇಂಟ್ರೆಸ್ಟ್ ಅಂತ ಒಂದ್ ಚಿಕ್ಕ ಹುಡುಗಿ ಹೇಳ್ತಾಳೆ. ಅವಳಂತರ ಕ್ಯೂಟ್ ಆಗಿ ಮಾತಾಡಿದ್ದಕ್ಕೆ ಮಾಹ್ಯಾಗೂ ಇಷ್ಟ ಆಗ್ಬಿಟ್ಟು, ಸರಿ ಆಯ್ತು ಆದಷ್ಟು ಬೇಗ ನಿನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಈಗ ಹುಡುಗಿ ನಿಂತಿರ್ತಾಳಲ್ಲ, ಅವ್ರ ಹಿಂದ್ಗಡೆ ಇರೋ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಏನ್ ನೀನು ಅಂತ ಜಾಗದಲ್ಲೆಲ್ಲ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀಯಾ, ಅಯ್ಯೋ ಅಂತ ಜಾಗಕ್ಕಲ್ಲ, ಕಾಲಿಡೋದೇ ಒಂದು ಪಾಪ ಅನ್ಕೋಬೇಕು, ನೀನ್ ಈ ತರ ಹೇಳ್ತಾ ಇದೀಯ ಅಂದಾಗ ಪಕ್ಕದಲ್ಲಿ ಒಂದು ಹುಡುಗಿನ ತೋರಿಸ್ತಾರೆ. ನೋಡಕ್ ಇವ್ರಿ ತರನೇ ಇದ್ದಾಳೆ, ಮೋಸ್ಟ್ಲಿ ಇವ್ರಿನೇ ಇರ್ಬೋದೇನೋ. ಆ ಹುಡುಗಿ ಹೇಳ್ತಾಳೆ, ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ, ಹೇಳ್ಬೇಕಂದ್ರೆ ನನಗೆ ಅರಮನೆಯಲ್ಲಿ ಇರಕ್ಕೆ ಭಯ ಅಂತ ಹೇಳ್ಬಿಟ್ಟು ಒಂಥರ ತುಂಬಾನೇ ಭಯ ಪಟ್ಟು ಮಾತಾಡೋ ತರ ಮಾತಾಡ್ತಾಳೆ. ಇನ್ನೊಂದ್ ಕಡೆ ಗಿಲ್ವಾಂಗ್ ನ ಮತ್ತೆ ರಿಯಾನ ತೋರಿಸ್ತಾರೆ. ಅವ್ರಂತೂ ತುಂಬಾನೇ ನಾಚಿಕೆ ಪಟ್ಕೊಂಡು ಈ ಕಡೆ ಆ ಕಡೆ ನಡೀತಾನೆ ಇರ್ತಾರೆ. ನೀನ್ ರೂಮ್ ಒಳಗಡೆ ಹೋಗು, ನೀನ್ ರೂಮ್ ಒಳಗಡೆ ಹೋಗು ಅಂತ ಒಬ್ರಿಗೊಬ್ರು ಹೇಳ್ಕೊಳ್ತಾನೆ ಇರ್ತಾರೆ. ಅದ್ರಲ್ಲೂ ಗಿಲ್ವಾಂಗ್ ಒಂದ್ ಸ್ಟೇಜ್ ಗೆ, ಮಾರಿಯಾ ಸುಮಾರ್ ಸತಿ ನಾವು ಇಲ್ಲಿಗೂ ಅಲ್ಗೂ ತಿರುಗ್ಬಿಟ್ವಿ, ಇದಕ್ ಮೇಲೆ ನನ್ ಕೈಲಾಗಲ್ಲ, ತುಂಬಾನೇ ಟಯರ್ಡ್ ಆಗಿದೆ, ನೀನ್ ರೂಮ್ಗೆ ಹೋಗು ಅಂದಾಗ ರಿಯಾ ಹೇಳ್ತಾಳೆ, ಇಲ್ಲ ನನ್ಗೆ ನಿಮ್ನ ಬಿಟ್ಟೋಗಕ್ಕೆ ಮನ್ಸಿಲ್ಲ ಅಂದಾಗ ಗಿಲ್ವಾಂಗ್ ಹೇಳ್ತಾನೆ, ನಾವೇನ್ ಅಷ್ಟು ದೂರ ನಾವು ಹೋಗ್ತೀವಿ, ನಿನ್ ರೂಮ್ಗ್ ನೀನ್ ಹೋಗ್ತೀಯಾ, ನನ್ ರೂಮ್ಗ್ ನಾನ್ ಹೋಗ್ತೀನಿ, ಅಮ್ಮಮ್ಮ ಅಂದ್ರೆ ನನ್ ರೂಮ್ಗೂ ಮತ್ತೆ ನಿನ್ ರೂಮ್ಗೂ ಒಂದ್ 10 ಸ್ಟೆಪ್ ಇರತ್ತಷ್ಟೇ, ಅದೇನ್ ತುಂಬಾ ದೂರನಾ, ಹೋಗು ಮಲ್ಕೋ ಹೋಗು ಅಂತ ಹೇಳ್ತಾರೆ. ಆಗ ರಿಯಾ ಹೇಳ್ತಾಳೆ, ನಾನು ತುಂಬಾ ಕತೆ ಬುಕ್ಗಳಲ್ಲಿ ಓದಿದೀನಿ, ಒಬ್ರಿಗೊಬ್ರು ಕೈನ ಹಿಡ್ಕೊಂಡು ಜೊತೆಗೆ ಮಲ್ಕೊಳ್ತಾರಂತೆ, ಅದ್ರಲ್ಲಿ ನಾನು ಇನ್ ಲೈಫ್ ಲಾಂಗ್ ನಿನ್ ಜೊತೆನೆ ಇರ್ತೀನಿ, ನಿನ್ ಏನು ಆಗ್ದಿರೋಂಗ್ ನೋಡ್ಕೊಂತೀನಿ ಅಂತೆಲ್ಲ ಹೇಳ್ತಾರಂತೆ. ನಮ್ಗ ಆತರ ಫೀಲಿಂಗ್ಸ್ ಎಲ್ಲ ಬರೋದಿಲ್ವಾ, ನನ್ಗ ಆತರ ಎಲ್ಲ ಹೇಳಲ್ವಾ ಅಂದಾಗ ಗಿಲ್ವಾಂಗ್ ಹಂಗೆ ಎತ್ತಿ ಹಾಕತ್ತೆ, ಏನ್ ಹೇಳ್ತಿದ್ದಾಳೆ ಇವಳು ಅಂತ. ರಿಯಾ ಹೇಳ್ತಾಳೆ, ಜಸ್ಟ್ ಕೈ ಹಿಡ್ಕೊಂಡ್ ಮಲ್ಕೊಳ್ಳೋಣ ಅಷ್ಟೇ ಅಂದಾಗ ಇವಳು ಒಂಥರ ತುಂಬಾನೇ ಸ್ವೀಟ್ ಆಗಿ ಹೇಳೋದ್ರಿಂದ ಗಿಲ್ವಾಂಗ್ ಕೂಡ ಸರಿ ಓಕೆ ಅಂತ ಹೇಳ್ತಾನೆ. ಈಗ ಇಬ್ರು ಮಲಗಿರ್ತಾರೆ, ಹಂಗೆ ಕೈನ ಹಿಡ್ಕೊಂಡಿರ್ತಾರೆ. ಗಿಲ್ವಾಂಗ್ ಅಂತೂ ಎದೆ ಎಲ್ಲ ತುಂಬಾನೇ ಡವ ಅಂತ ಹೊಡ್ಕೊಳ್ತಾ ಇರುತ್ತೆ, ಅವ್ನಿಗೆ ನಿದ್ದೆ ಬೇರೆ ಬರ್ತಾ ಇಲ್ಲ. ಆದ್ರೆ ರಿಯಾ ಮಾತ್ರ ಒಂದು ಸ್ಮೈಲಿಂಗ್ ಫೇಸ್ ಅಲ್ಲೇ ಮಲಗಿರ್ತಾಳೆ. ಅದ್ರಲ್ಲಿ ಬೇರೆ ಅವಳ ಕೈನ ಕೆಣಕ್ತಾನೆ ಇರೋದನ್ನ ನೋಡ್ಬಿಟ್ಟು ಗಿಲ್ವಾಂಗ್ ಹಂಗೆ ಕೈ ಎತ್ಬಿಟ್ಟು ತಲೆ ಕೆಳಗಡೆ ಇಟ್ಕೊಳ್ತಾನೆ. ಆದ್ರೆ ಇವಳು ಟಕ್ ಅಂತ ಬಂದಂಗೆ ಅವ್ನ ಕೈ ಮೇಲೆ ಮಲ್ಕೊಳ್ತಾಳೆ. ಗಿಲ್ವಾಂಗ್ ನ ನೋಡಿ ಹೇಳ್ತಾಳೆ, ಇವಾಗ್ಲೇ ನನ್ ಬದುಕಿಗೆ ಒಂದ್ ಅರ್ಥ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದೀನಿ, ನನಗ್ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ದವಳು ಟಕ್ ಅಂತ ಕಣ್ ಮುಚ್ಚಿ ನಿದ್ದೆನೆ ಮಾಡ್ಬಿಟ್ಲು. ಇವಳೇನೋ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಗಿಲ್ವಾಂಗು ತಿರುಗ್ ನೋಡ್ತಾನೆ, ಆದ್ರೆ ಅವಳು ಮಲಗ್ಬಿಟ್ಲು. ಆಗ ಇವನೇ ಅನ್ಕೊಳ್ತಾನೆ, ನೀನ್ ತುಂಬಾ ಲಕ್ಕಿ ರಿಯಾ, ಮಲಗಿದ ತಕ್ಷಣ ನಿದ್ದೆ ಮಾಡ್ಬಿಟ್ಟೆ, ಆದ್ರೆ ಇವತ್ತೆಲ್ಲ ನೈಟ್ ನನಗ್ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಗಿಲ್ವಾಂಗ್ ಹಂಗೆ ಗೊಣಕೊಂಡ್ ಮಲಗಿರ್ತಾನೆ. ಈಗ ಬೆಳಗಾಗಿರುತ್ತೆ, ಗಿಲ್ವಾಂಗ್ ಇರೋದಿಲ್ಲ, ಅವ್ನ್ ಕೆಲ್ಸದ ವಿಷಯವಾಗಿ ಅವ್ರ ಫ್ರೆಂಡ್ಸ್ ಹತ್ರ ಮಾತಾಡಕ್ಕೆ ಅಂತ ಹೊರಗಡೆ ಹೊಟ್ಟೋಗ್ತಾನೆ. ಈಗ ರಿಯಾ ಕೂಡ ಎದ್ದು ಹೋಗ್ತಾಳೆ, ಎದ್ದು ಹೋಗ್ಬಿಟ್ಟು ಹಂಗೆ ನಿಂತ್ಕೊಂಡು ನಕ್ಕೊಂಡೆ ಗಿಲ್ವಾಂಗ್ ನ ನೋಡ್ತಾ ಇರ್ತಾರೆ. ಅಲ್ಲಿರೋ ಬಾಂಗು ಮತ್ತೆ ಅವರೆಲ್ಲ ಹೇಳ್ತಾರೆ, ನೋಡಪ್ಪ ಬಂದ್ಬಿಟ್ಲು, ನಕ್ಕೊಂಡ್ ನಿಂತಿದ್ದಾಳೆ ಅಂದಿದ ತಕ್ಷಣ ಗಿಲ್ವಾಂಗ್ ಕೂಡ ತಿರುಗಿ ನೋಡ್ಬಿಟ್ಟು ನಗ್ತಾನೆ. ಅದಾದ್ಮೇಲೆ ಇಬ್ರು ಕುತ್ಕೊಂಡು ಬುಕ್ ಎಲ್ಲ ಓದ್ತಾ ಇರ್ತಾರೆ. ಆದ್ರೆ ರಿಯಾ ಇಲ್ಲಿ ಓದೋ ತರ ಇದೆ, ಹಂಗೆ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಗಿಲ್ವಾಂಗ್ ನೇ ನೋಡ್ಕೊಂಡು ನಗ್ತಾನೆ ಇರ್ತಾಳೆ. ಗಿಲ್ವಾಂಗ್ ಹೇಳ್ತಾನೆ, ಇನ್ನು ಎಷ್ಟತಿ ಅಂತ ನೋಡ್ತಾ ಇರ್ತೀಯ,
ಹೌದು ಓದೋ ಕೆಲ್ಸ ನೋಡು ಅಂದ್ರೆ ರಿಯಾ ಹೇಳ್ತಾಳೆ ಇಲ್ಲ ನಾನ್ ನಿಮ್ಮನ್ನೇ ನೋಡ್ತಾ ಇರ್ತೀನಿ ಅಂತ. ಅದಾದ್ಮೇಲೆ ಗಿಲ್ಡ್ವಾಂಗ್ಗೆ ಹೇಳ್ತಾಳೆ ಹೌದು ನಾವೆಲ್ಲಾನು ಮಾಡ್ಬಿಟ್ವಲ್ಲ ನಾವ್ಯಾಕ್ ಮದ್ವೆ ಮಾಡ್ಕೋಬಾರ್ದು ಅಂತ. ಗಿಲ್ಡ್ವಾಂಗ್ ಹಂಗೆ ಎತ್ತಿ ಹಾಕತ್ತೇನು ಎಲ್ಲ ಮಾಡ್ಬಿಟ್ವಾ ಅಂದಾಗ ರಿಯಾ ಹೇಳ್ತಾಳೆ ಇಲ್ಲ ಕೈ ಹಿಡ್ಕೊಂಡ್ವಿ ಒಬ್ರಿಗೊಬ್ರು ಕಿಸ್ ಮಾಡ್ಕೊಂಡ್ವಿ ಇದಾದ್ಮೇಲೆ ಮದ್ವೆ ತಾನೆ ಮದ್ವೆ ಮಾಡ್ಕೊಳ್ಳೋಣ ಅಂದಾಗ ಗಿಲ್ಡ್ವಾಂಗ್ ಹಂಗೆ ಶಾಕಿಂಗ್ ಆಗಿ ನೋಡ್ತಾ ಇರ್ತಾನೆ. ಅವ್ನ್ಗೇನ್ ಆನ್ಸರ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ಪ್ರಿನ್ಸ್ ಚಂಗ್ನ ತೋರಿಸ್ತಾರೆ. ಇಲ್ಲಿ ಗಿಲ್ಡ್ವಾಂಗ್ ಅವ್ರ ರೋಡಿಸಮ್ ಎಲ್ಲ ಮಾಡ್ತಾ ಇರ್ತಾರಲ್ವಾ ಆ ಟೈಮ್ ಅಲ್ಲಿ ಅಲ್ಲಿರೋ ಒಂದು ಗ್ಯಾಂಗು ಮತ್ತೆ ಗಿಲ್ಡ್ವಾಂಗ್ ಗ್ಯಾಂಗ್ಗೂ ಸ್ವಲ್ಪ ಜಗಳ ಆಗಿರುತ್ತೆ. ಆ ಟೈಮಲ್ಲಿ ಒಂದು ಕೇಸ್ ನಡೆದಿರುತ್ತೆ. ಅದನ್ನೀಗ ರೀಓಪನ್ ಮಾಡ್ಬೇಕು ಅಂತ ಹೇಳಿ ಆಪೋಸಿಟ್ ಕಡೆಯವ್ರನ್ನೆಲ್ಲ ಕರ್ಕೊಂಡ್ ಕೂತ್ಕೊಂಡು ಈ ಪ್ರಿನ್ಸ್ ಚಂಗು ಹೋರಾಟನ ಮಾಡ್ತಾ ಇರ್ತಾರೆ. ಗವರ್ನರ್ ಹೊರಗಡೆ ಬಂದ್ ನೋಡ್ತಾರೆ ಯಾರು ಇವರೆಲ್ಲ ಸುಮ್ನೆ ಬಂದ್ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ಕೂತಿರೋದು ಪ್ರಿನ್ಸ್ ಚಂಗ್ ಅಂತ ಗೊತ್ತಾದ್ಮೇಲೆ ಗವರ್ನರ್ಗೆ ಶಾಕ್ ಆಗುತ್ತೆ. ಇವ್ನ ಅಲ್ಲೇ ಸತ್ತಿರ್ಬೇಕೆ ಇವ್ನ ಹೆಂಗ್ ಇಲ್ಲಿಗೆ ಬಂದ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದವರು ಸ್ಟ್ರೇಟ್ ಆಗಿ ಹೋಗಿ ಗಿಲ್ಡ್ವಾಂಗ್ ಹತ್ರ ಹೇಳ್ತಾರೆ. ಆ ಪ್ರಿನ್ಸ್ ಚಂಗ್ ಮತ್ತೆ ಬಂದ್ಬಿಟ್ಟ ಅಷ್ಟೇ ಅಲ್ಲ ನಿನ್ಗೆ ಆಪೋಸಿಟ್ ಆಗಿರೋರ್ನೆಲ್ಲ ಕರ್ಕೊಂಡ್ ಬಂದ್ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾನೆ. ಮತ್ತೆ ಆ ಕೇಸ್ ನೆಲ್ಲ ರಿಓಪನ್ ಮಾಡಿದ್ರೆ ನಿಮ್ಮನ್ನೆಲ್ಲ ಜೈಲಲ್ಲಿ ಹಾಕೋದ್ ಗ್ಯಾರಂಟಿ. ಅದಕ್ಕಾಗಿ ಇವನೇನೋ ಪ್ಲಾನ್ ಮಾಡ್ತಾ ಇದ್ದಾನೇನೋ. ನಾನು ಹೋಗ್ಬಿಟ್ಟು ಆ ಜಡ್ಜ್ ಹತ್ರ ಮಾತಾಡ್ತೀನಿ. ಮೋಸ್ಟ್ಲಿ ಇದು ಹಳೆ ಕೇಸ್ ಆಗಿರೋದ್ರಿಂದ ಅವ್ರು ರಿಓಪನ್ ಮಾಡ್ತಾರ ಇಲ್ವಾ ಅಂತ ಡೌಟ್ ಏನಕ್ಕೂ ನಾನು ಬಿಟ್ನ ಹಾಕಿರ್ತೀನಿ ಅಂತ ಹೇಳ್ಬಿಟ್ಟು ಸ್ಟ್ರೇಟ್ ಆಗಿ ಜಡ್ಜ್ ನ ಮೀಟ್ ಮಾಡಕ್ ಹೋಗ್ತಾರೆ. ಅಲ್ಲೋಗ್ಬಿಟ್ಟು ಅವ್ರ ಹತ್ರ ಹೇಳ್ತಾರೆ ಎಲ್ಲರೂ ಇದೇ ತರನೇ ಯಾವ್ದೋ ಒಂದು ಕೇಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ರಿಓಪನ್ ಮಾಡಕ್ಕೆ ಕೇಳ್ತಾ ಇರ್ತಾರೆ. ಅವ್ರೇನೋ ಈಗ ಹೋರಾಟ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೀವಾಗ ಅದನ್ನ ಓಪನ್ ಮಾಡಿದ್ರೆ ಬೇರೆಲ್ಲ ಕೂಡ ಬಂದ್ ಅದೇ ತರ ಪ್ರಾಬ್ಲಮ್ ಮಾಡ್ತಾರೆ. ಈ ಕೇಸ್ ನಲ್ಲಿ ಇದೇ ತರ ಬಿಟ್ಬಿಡೋಣ ಇದಕ್ಕೆಲ್ಲ ತೀರ್ಪ್ ಬಂದಾಯ್ತಲ್ವಾ ಅಂದಾಗ ಆ ಜಡ್ಜ್ ಹೇಳ್ತಾರೆ ಏನೋ ನೀನ್ ಹೇಳ್ತೀಯ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಡ್ತೀನಪ್ಪ ಅದಕ್ಕೂ ನನ್ಗೂ ಸಂಬಂಧ ಇಲ್ಲ. ಆದ್ರೆ ಈಗ ನನ್ ಟೈಮ್ ಮುಗೀತು. ಈಗ ನನ್ ಜಾಗಕ್ಕೆ ಯಾವ್ದೋ ಒಬ್ಬ ಯಂಗ್ಸ್ಟರ್ ಬರ್ತಾ ಇದ್ದಾನೆ. ಅವ್ನ್ ತುಂಬಾನೇ ಸೂಕ್ಷ್ಮವಾಗಿ ಎಲ್ಲದನ್ನು ವಿಚಾರಿಸ್ತಾನಂತೆ ನೀನ್ ಸ್ವಲ್ಪ ನೋಡಿ ಇದ್ಕೋ ಅಂತ ಹೇಳ್ಬಿಡ್ತಾರೆ. ಈ ವಿಷಯನ ಗವರ್ನರ್ ಸ್ಟ್ರೇಟ್ ಆಗಿ ಹೋಗಿ ಗಿಲ್ಡ್ವಾಂಗ್ ಅವ್ರ ಹತ್ರ ಹೇಳ್ತಾರೆ. ಯಾವ್ದೋ ಒಬ್ಬ ಯಂಗ್ಸ್ಟರ್ ಅಂತೆ ಹೊಸ ಜಡ್ಜ್ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಏನ್ ಮಾಡೋದು ಅಂತ ಮಾತಾಡ್ಕೊಳ್ತಾರೆ. ಈಗ ಎಲ್ಲರೂ ಹೊಸ ಜಡ್ಜ್ ಬರೋದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಬೇರೆ ಯಾರು ಅಲ್ಲ ಸುಗಾನೆ. ಅವ್ನ್ ಕೇಳಿರ್ತಾನಲ್ಲ ನಾನಿರೋ ಊರಲ್ಲೇ ನನ್ಗೊಂದು ಹೈ ಪೋಸ್ಟ್ ನ ಹಾಕೊಡಿ ಅಂತ ಹೇಳಿ. ಸೊ ಇವ್ನ ನಾ ಜಾಗಕ್ಕೆ ಒಂದು ಜಡ್ಜ್ ತರ ನೇಮಿಸಿರ್ತಾರೆ. ಇನ್ನು ಈ ಗವರ್ನರ್ಗೆ ಗೊತ್ತಿಲ್ವಲ್ಲ ಆ ಮಿನಿಸ್ಟರ್ ಅವ್ರ ಮಗನೇ ಈ ಸುಹಾ ಅಂತ ಹೇಳ್ಬಿಟ್ಟು ಸೊ ಅವ್ರ ಹತ್ರ ಕೂಡ ಒಂದು ಬಿಟ್ನ ಹಾಕಿರ್ತಾನೆ. ಈ ತರ ಹಳೆ ಕೇಸ್ ನಲ್ಲೇ ಏನಕ್ಕೆ ರೀಓಪನ್ ಮಾಡೋದು ಅಂತ. ಆಗ ಈ ಸುಹಾ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಅವ್ರ ಗುರುಗಳು ಹೇಳಿರ್ತಾರೆ ಒಂದು ಚಿಕ್ಕ ವಿಷಯ ಆದ್ರೆ ಕೂಡ ಅದು ನಮ್ಮ ನಾಡ್ಗೆ ಅಫೆಕ್ಟ್ ಆಗುತ್ತೆ ಅಂತ ಗೊತ್ತಾದ್ರೆ ನೀನ್ ಅದನ್ನ ದೊಡ್ಡದ್ ಮಾಡ್ಬೇಕು ಅದನ್ನ ಆದಷ್ಟು ಸಾಲ್ವ್ ಮಾಡಕ್ ನೋಡ್ಬೇಕು ಅಂತ ಹೇಳ್ತಾರೆ. ಅದನ್ನೇ ನೆನಪಿಸ್ಕೊಂಡು ಇವ್ನು ಹೇಳ್ತಾನೆ ಇಲ್ಲ ಇಲ್ಲ ಇದನ್ನೇ ಅಷ್ಟು ಈಸಿಯಾಗಿ ಬಿಡಕ್ಕಾಗತ್ತೆ ಈ ಕೇಸ್ ನ ರಿಓಪನ್ ಮಾಡೋಣ ಅಂತ. ಯಾವಾಗ ಕೇಸ್ ನ ರಿಓಪನ್ ಮಾಡಿದ್ರು ಆಗ ನಮ್ ಗಿಲ್ಡ್ವಾಂಗ್ ಗ್ರೂಪ್ ಅಲ್ಲಿ ಇರೋ ಒಬ್ಬರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ. ಮೋಸ್ಟ್ಲಿ ಅವರೇ ಮೇನ್ ವಿಕ್ಟಿಮ್ ಅಂತ ಕಾಣಿಸುತ್ತೆ. ಈ ಪ್ರಿನ್ಸ್ ಚಂಗ್ ಕೂಡ ಅದನ್ನೇ ಪ್ಲಾನ್ ಮಾಡಿದ್ನೇನೋ ಒಬ್ಬೊಬ್ರಾಗ್ ಸಿಕ್ಕಾಕಿಸ್ಬೇಕು ಅಂತ. ಸೊ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿರ್ತಾರೆ. ಇವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಾಗಿದ ತಕ್ಷಣ ಈಗ ಆ ಜಾಗಕ್ಕೆ ಗಿಲ್ಡ್ವಾಂಗ್ ಅವರೆಲ್ಲ ಬರ್ತಾರೆ. ಹೇಳ್ಬೇಕಂದ್ರೆ ಈಗ ಆಪೋಸಿಟ್ ಅಲ್ಲಿ ಆ ಪ್ರಿನ್ಸ್ ಚಂಗ್ ಕೂಡ ಬರ್ತಾನೆ. ಗಿಲ್ಡ್ವಾಂಗ್ ನ ನೋಡಿ ಮಾತಾಡಿಸ್ತಾನೆ ಏನ್ ಗಿಲ್ಡ್ವಾಂಗ್ ಹೆಂಗಿದ್ಯಾ ಚೆನ್ನಾಗಿದ್ಯಾ ಅಂತ. ಗಿಲ್ಡ್ವಾಂಗ್ಗೆ ತುಂಬಾನೇ ಕೋಪ ಬರುತ್ತೆ. ನೀನೇನ್ ಮಾಡ್ತಾ ಇದೀಯ ಇಲ್ಲಿ ಅಂದಾಗ ಪ್ರಿನ್ಸ್ ಚಂಗ್ ಹೇಳ್ತಾನೆ ನಾನೇನ್ ಮಾಡ್ತೀನಿ ಅನ್ನೋದನ್ನ ಬಿಡು ನೀನ್ ಇನ್ನು ಇದೇ ತರ ಒಂದು ಕೆಲಸಗಳನ್ನ ಮಾಡ್ಕೊಂಡು ಇದೇ ತರ ಕೆಟ್ಟ ಹೆಸರು ಎತ್ಕೊಂಡಿರ್ತೀಯಾ ನಂತರ ಒಂದು ಶಾಂತವಾಗಿ ಚೇಂಜ್ ಆಗು ಅಂತ ಹೇಳ್ಬಿಟ್ಟು ಇವನ್ ದೊಡ್ಡ ಬುದ್ಧ ಫಾಲೋವರ್ ತರ ಗಿಲ್ಡ್ವಾಂಗ್ಗೆ ನೀತಿ ಮಾತೆಲ್ಲ ಹೇಳ್ತಾ ಇರ್ತಾನೆ. ಗಿಲ್ಡ್ವಾಂಗ್ಗೆ ಸಖತ್ತಾಗಿ ಟೆನ್ಷನ್ ಆಗುತ್ತೆ. ಸ್ಟ್ರೇಟ್ ಆಗಿ ಈಗ ಓದೋರು ಅಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಗಿಲ್ಡ್ವಾಂಗ್ ಫ್ರೆಂಡ್ ಒಬ್ರು ಇರ್ತಾರಲ್ಲ ಅವ್ರು ಹೇಳ್ತಾರೆ ಇವ್ನ್ ತುಂಬಾ ವರ್ಷದಿಂದ ಏನಕ್ಕೆ ಗೊತ್ತಾ ಅನ್ಯಾಂಗ್ ಬಂದಿಲ್ಲ. ಇವ್ನ್ ಊರೂರು ಹೋಗ್ಬಿಟ್ಟು ಈ ಬುದ್ಧ ಫಾಲೋವರ್ ಎಲ್ಲ ಮಾತಾಡ್ತಾರಲ್ಲ ಒಂಥರ ನೀತಿ ಮಾತ್ ಹೇಳ್ಕೊಂಡ್ ಸುತ್ತಾರಲ್ಲ ಆತರ ಎಲ್ಲ ಸುತ್ಕೊಂಡ್ ಬಂದಿದ್ದಾನೆ. ಅವ್ನ್ ತುಂಬಾನೇ ಚೇಂಜ್ ಆಗಿದ್ದಾನೆ ಅಂತ. ಇದನ್ನ ಕೇಳಿಸ್ಕೊಂಡ್ ಗಿಲ್ಡ್ವಾಂಗ್ ಏನೋ ಡೌಟ್ ಬರುತ್ತೆ. ಹಂಗೆ ಅದೇ ಕೋಪದಲ್ಲಿ ಅಲ್ಲಿಂದ ಹೊರಡ್ತಾರೆ. ಇನ್ನೊಂದ್ ಕಡೆ ರಿಯಾ ಬರ್ತಾ ಇರ್ತಾಳೆ. ರಿಯಾನ ಮೋರಿ ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾನೆ. ಒಂದ್ ಸ್ಟೇಜ್ ಗೆ ರಿಯಾಕ್ಕೆ ಕೋಪ ಬಂದ್ಬಿಟ್ಟು ಕಲ್ಲೆತ್ಕೊಂಡ್ಬಿಡ್ತಾಳೆ. ಏಯ್ ಯಾವನೋ ನೀನು ಏನೋಕ ನನ್ನ ಫಾಲೋ ಮಾಡ್ತಾ ಇದೀಯಾ ನಾನು ಯಾರಂತ ಗೊತ್ತು ತಾನೆ ಮರೆತೆಗೆ ಹೋಗಿಲ್ಲಿಂದ ಅಂದಿದ ತಕ್ಷಣ ಮೌರಿ ಅಂತೂ ನಾನೇನಕ್ ನಿನ್ನ ಫಾಲೋ ಮಾಡ್ಕೊಂಡ್ ಬಂದೆ ಅಂತ ಹೇಳ್ಬಿಟ್ಟು ಹಂಗೆ ಒಂಥರ ತಿಕ್ಕಿ ಮಾತಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮೋಸ್ಟ್ಲಿ ಇವ್ನ್ಗೆ ರಿಯಾ ಅಂದ್ರೆ ಇಷ್ಟ ಅಂತ ಕಾಣಿಸುತ್ತೆ. ಈಗ ಗಿಲ್ಡ್ವಾಂಗ್ ಅವರೆಲ್ಲ ಹಂಗೆ ಒಂಥರ ಗ್ಯಾಂಗ್ ಕೋಪದಲ್ಲೇ ಬರ್ತಾ ಇರ್ತಾರೆ. ರಿಯಾ ಕೂಡ ಕೇಳ್ತಾ ಇರ್ತಾಳೆ ಯಾಕೆ ಏನಾಯ್ತು ಅಂತ. ಆದ್ರೆ ಗಿಲ್ಡ್ವಾಂಗ್ ತಿರುಗ್ ಕೂಡ ನೋಡಿಲ್ಲ ಏನು ಮಾತಾಡ್ಸಲ್ಲ ಹಂಗೆ ಸ್ಟ್ರೇಟ್ ಆಗಿ ಹೊಟ್ಟೋಗ್ತಾನೆ. ಆಗ ಇವ್ರ ಗ್ಯಾಂಗ್ ಅಲ್ಲಿ ಇರ್ತಾರಲ್ಲ ಇಪ್ಸನ್ ಅಂತ ಅವ್ನ್ ರಿಯಾಗ್ ಹೇಳ್ತಾನೆ ಒಂದ್ ಇಂಪಾರ್ಟೆಂಟ್ ಮ್ಯಾಟರ್ ಅದಕ್ಕೋಸ್ಕರ ಟೆನ್ಷನ್ ಆಗಿರೋದು ಅದನ್ನ ಮಾತಾಡಕ್ಕೆ ನಾವು ಮೇಲೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈಗೆಲ್ಲ ಮೇಲೆ ಕೂತ್ಕೊಂಡು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ಪ್ರಿನ್ಸ್ ಚಂಗು ಅವ್ನ್ ಪನಿಷ್ಮೆಂಟ್ ನ ಕೂಡ ಮೀರಿ ಹೆಂಗಿಲ್ಲಿ ಬಂದ ಅವ್ನ ಹಿಂದೆ ಬೇರೆ ಯಾರೋ ಇದಾರೆ ಅಂತ ಕಾಣಿಸುತ್ತೆ. ಯಾರಿರ್ಬೋದು ಅಂತ ಹೇಳ್ಬಿಟ್ಟು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆದ್ರೆ ಇವ್ರ ಕೈಲಿ ಇದನ್ನ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಈ ಪ್ರಿನ್ಸ್ ಚಂಗ್ ಹೆಂಗ್ ಬಂದ ಅಂತ ಹೇಳ್ಬಿಟ್ಟು ಅವನಿಂದ ಯಾರಿದ್ದಾರೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಗಿಲ್ಡ್ವಾಂಗ್ ಅವನ್ನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ಅವನು ಯಾವ್ದೋ ಒಂದು ಚಿಕ್ಕ ಗುಡಿಸಲ್ ಮನೇಲಿ ಇರೋ ತರ ಕಾಣಿಸುತ್ತೆ. ಗಿಲ್ಡ್ವಾಂಗ್ಗೆ ಡೌಟ್ ಬಂದ್ಬಿಡುತ್ತೆ ಈ ಪ್ರಿನ್ಸ್ ಚಂಗು ಯಾವಾಗ ನೋಡಿದ್ರು ಒಂಥರ ಬಂದ ಬಿಚ್ಕೊಳ್ತಾನೆ ಇರ್ತಾನೆ. ಇವ್ನ್ ಈ ತರ ಮನೇಲಿ ಇದ್ದಾನ ನಂಬಕ್ಕೆ ಆಗ್ತಾ ಇಲ್ವಿ ಅಂತ ಹೇಳ್ಬಿಟ್ಟು ಸ್ಟ್ರೇಟ್ ಆಗಿ ಒಳಗಡೆನೆ ಹೋಗ್ಬಿಡ್ತಾನೆ. ಆದ್ರೆ ಅಲ್ಲಿ ಆ ಪ್ರಿನ್ಸ್ ಚಂಗು ಒಂಥರ ತುಂಬಾನೇ ಶಾಂತವಾಗಿ ಮಾತಾಡ್ತಾನೆ. ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗಿಲ್ಡ್ವಾಂಗ್ ಹೇಳ್ತಾನೆ ನೋಡಕ್ಕೆ ತುಂಬಾನೇ ಸಣ್ಣ ಆದಂಗಿದ್ಯಾ ಆ ಪನಿಷ್ಮೆಂಟ್ ಪೀರಿಯಡ್ ಅಲ್ಲಿ ತುಂಬಾನೇ ಕಷ್ಟಪಟ್ಟೆ ಅಂತ ಕಾಣಿಸುತ್ತೆ ಆದ್ರೆ ಹೆಂಗ್ ಬದುಕ್ ಬಂದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾನೆ. ಪ್ರಿನ್ಸ್ ಚಂಗ್ ಹೇಳ್ತಾನೆ ಏನಾಯ್ತು ಭಯ ಪಟ್ಬಿಟ್ಟ ಅದಕ್ಕೋಸ್ಕರ ತಾನೇ ನನ್ನ ಮೀಟ್ ಮಾಡಕ್ ಇಷ್ಟ ದೂರ ಬಂದಿದ್ಯಾ ಅಂದಾಗ ಗಿಲ್ಡ್ವಾಂಗ್ ಹಂಗೆ ನಾನೇನಕ್ ಭಯ ಪಡ್ಲಿ ನೀನ್ ರಾಜನ ಮೀಟ್ ಮಾಡಕ್ಕೆ ತುಂಬಾ ಸತಿ ಟ್ರೈ ಮಾಡದಂತೆ ಆದ್ರೆ ರಾಜ ನಿಮ್ನ ನೋಡಕ್ಕೆ ಬಿಟ್ಟಿಲ್ವಂತೆ ಈ ವಿಷಯನ ನಾನ್ ಕೇಳ್ಪಟ್ಟೆ ಅಂದಾಗ ಪ್ರಿನ್ಸ್ ಚಂಗ್ ಹೇಳ್ತಾರೆ ಹೌದೌದು ಇವಾಗ ನೋಡಕ್ ಬಿಟ್ಟಿಲ್ಲ ಇನ್ ಕೇಸ್ ಯಾವಾಗಾದ್ರೂ ನನ್ಗೆ ನೋಡೋ ಚಾನ್ಸ್ ಸಿಕ್ಕಿದ್ರೆ ಕೂಡ ನೀನ್ ಮಾಡಿದ ದ್ರೋಹನ ನಾನು ಅವ್ರ ಹತ್ರ ಹೇಳಲ್ಲ ಬಿಡು ಅಂತ ಅವನನ್ನ ನೋಡಿ ಬ್ಲಾಕ್ ಮೇಲ್ ಮಾಡೋ ತರ ಹೇಳ್ತಾರೆ. ಆಗ ಗಿಲ್ಡ್ವಾಂಗ್ ಹೇಳ್ತಾನೆ ಸರಿ ಎಷ್ಟೊತ್ತಿ ತರ ಮಾತಾಡ್ಕೊಂಡು ತುಂಬಾನೇ ಸಣ್ಣ ಆಗ್ಬಿಟ್ಟಿದೀರಾ ತುಂಬಾನೇ ವೀಕ್ ಆಗಿ ಕಾಣಿಸ್ತಾ ಇದ್ದೀರಾ ನಿಮ್ಗೋಸ್ಕರ ಊಟ ತಗೊಂಬಂದಿನಿ ತಗೊಳ್ಳಿ ಊಟ ಅಂತ ಹೇಳ್ಬಿಟ್ಟು ಊಟನೆಲ್ಲ ಓಪನ್ ಮಾಡಿ ತೋರಿಸ್ತಾನೆ.
ಅವ್ರು ಕೂಡ ತುಂಬಾನೇ ಶಾಂತವಾಗಿ ಮಾತಾಡ್ತಾರೆ. ಅದಾದ್ಮೇಲೆ ಗಿಲ್ವಾಂಗ್ ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದಾಗ ಅವ್ನು ಹೇಳ್ತಾನೆ, ನಿನ್ ಟೈಮ್ ಹತ್ರ ಬಂತು ಅಂತ ಕಾಣಿಸುತ್ತೆ, ಆದಷ್ಟು ಬೇಗ ನೀನು ಮಂಡಿ ಊರಿ ನನ್ನ ಹತ್ರ ಪ್ರಾಣ ಭಿಕ್ಷೆ ಕೇಳ್ಕೋಬೇಕು, ಆತರ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗೀಗ ಅವ್ನ್ ಒಳಗಡೆ ಇರೋ ಆ ವಿಲ್ಲನ್ ತನೆಲ್ಲ ಹೊರಗಡೆ ಬರಕ್ ಸ್ಟಾರ್ಟ್ ಆಗಿರುತ್ತೆ. ಆದ್ರೆ ಈ ತರ ಹೇಳ್ಬೇಕಾದ್ರೆ ಅವ್ನ ಮುಖದಲ್ಲಿ ಏನೇ ಒಂದು ರಿಯಾಕ್ಷನ್ ಕಾಣಿಸೋದಿಲ್ಲ. ಹಂಗೆ ಸ್ಮೂತ್ ಆಗ ಡೈಲಾಗ್ ನ ಹೇಳಿ ಮುಗಿಸ್ತಾನೆ. ಅದಾದ್ಮೇಲೆ ಗಿಲ್ವಾಂಗ್ ಹೇಳ್ತಾನೆ, ನೀನ್ ಇನ್ನೂ ಈ ತರ ಮಾತಾಡೋದನ್ನ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ, ನೀನ್ ಕೊನೆವರೆಗೂ ಇದೇ ತರ ಮಾತಾಡ್ಕೊಂಡಿರ್ಬೇಕು, ನೀನ್ ಇದೇ ತರ ಕಣ್ಸ್ಕೊಂಡ್ಕೊಂಡಿರೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗಿಲ್ವಾಂಗ್ ಹೊಟ್ಟೋಗ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಈ ಪ್ರಿನ್ಸ್ ಚೆಂಗು ಸ್ಟ್ರೇಟ್ ಆಗ ಗುರುನ ಮೀಟ್ ಮಾಡಕ್ ಹೋಗ್ತಾರೆ. ಇಷ್ಟೊತ್ತು ಸ್ಮೂತ್ ಆಗಿ ಮಾತಾಡ್ತಾ ಇದ್ನಲ್ಲ, ಆದ್ರೆ ಗುರು ಹತ್ರ ಹೋಗಿದ ತಕ್ಷಣ ಹೇಳ್ತಾನೆ, ನನ್ಗೆ ಅವ್ನ ನೋಡ್ತಾ ಇದ್ರೆ ಅಷ್ಟು ಕೋಪ ಬಂತು, ಅವನನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಕ್ ಬಂದ, ನನ್ ಕೈಲಿ ಕೋಪ ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ, ದಯವಿಟ್ಟು ಏನಾದ್ರು ಮಾಡಿ ಯಾರಾದ್ರೂ ಆಳುಗಳನ್ನ ಕಳ್ಸಿ ಅವ್ನ ಕತೆನ ಫಸ್ಟ್ ಮುಗಿಸಿ ಅವನ ಫಸ್ಟ್ ಎತ್ತಿ ಜೈಲಲ್ಲಿ ಹಾಕಿ ಅಂತ ಹೇಳ್ತಾರೆ. ಹಾಗಾಗಿ ಗುರು ಹೇಳ್ತಾರೆ, ನೀನ್ ಸ್ವಲ್ಪ ಸೈಲೆಂಟ್ ಆಗಿರು, ಈಗ ತಾನೇ ಊರೂರು ಸುತ್ತಿ ಎಲ್ಲ ಜನ ಹತ್ರ ಒಂದು ಒಳ್ಳೆ ಹೆಸರನ್ನ ಎತ್ಕೊಂಡ್ ಬಂದಿದ್ಯಾ, ಏನೋ ಒಂದು ಮಾಡಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೆಸರನ್ನ ಕೆಡಿಸ್ಕೋಬೇಡ, ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕು, ಸ್ವಲ್ಪ ವೇಟ್ ಮಾಡು ಅಂದಾಗ ಈ ಪ್ರಿನ್ಸ್ ಚಂಗ್ ಹೇಳ್ತಾನೆ, ಇಲ್ಲ ನೀವ್ ಅವ್ನ ಮುಖನ ನೋಡಿಲ್ಲ, ನೀವ್ ಒಂದ್ಸತಿ ಅದ್ರ ಮುಖನ ನೋಡ್ಲೇಬೇಕು, ಅವಾಗ್ಲೇ ಅವ್ನ ಎಷ್ಟು ಮೋಸವಾದನು ಅಂತ ನಿಮಗ್ ಗೊತ್ತಾಗೋದು ಅಂತ ಹೇಳ್ತಾ ಇದ್ರೆ ಈ ಕಡೆ ಗುರುಗಳಿಗೆ ಆ ಗಿಲ್ವಾಂಗ್ ನ ನೋಡ್ಲೇಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಬಂದ್ಬಿಡುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಗಿಲ್ವಾಂಗ್ ಬರ್ತಾ ಇರ್ಬೇಕಾದ್ರೆ ಅವ್ನ ಎದುರುಗಡೆನೆ ಗುರುಗಳು ಹೋಗ್ತಾರೆ, ಆದ್ರೆ ಅವ್ನ ತಲೆ ಕೂಡ ಎತ್ತಿ ನೋಡಿರೋದಿಲ್ಲ. ಈ ಗುರುಗಳು ಬೇಕಂತಾನೆ ಗಿಲ್ವಾಂಗ್ಗೆ ಡಿಕ್ಕಿ ಹೊಡೆದ್ಬಿಟ್ಟು ಏನು ಗೊತ್ತಿಲ್ದೇ ತರ ಹೋಗ್ತಾರೆ. ಆದ್ರೆ ಗಿಲ್ವಾಂಗು ಬೇಸಿಕ್ಲಿ ಸ್ವಲ್ಪ ಒಳ್ಳೆಯವನಲ್ವಾ, ಅಯ್ಯೋ ಸಾರಿ ಗೊತ್ತಿಲ್ದೆ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವ್ರ ನಂಗೆ ಒಂಥರ ತುಂಬಾನೇ ಸ್ವೀಟ್ ಆಗಿ ಮಾತಾಡಿಸ್ತಾನೆ. ಇದನ್ನ ನೋಡ್ಬಿಟ್ಟು ಗುರುಗಳು ಒಂಥರ ನೋಡ್ತಾ ಇರ್ತಾರೆ. ಅದನ್ನ ಗಿಲ್ವಾಂಗು ಗಮನಿಸ್ಬಿಡ್ತಾನೆ, ಏನು ಯಾಕಂಗ್ ನೋಡ್ತಾ ಇದ್ದೀರಾ ಅಂದಾಗ ಅವ್ರ ಒಂಥರ ಇಲ್ಲ ಏನಿಲ್ಲಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ದೂರದಿಂದ ಗಿಲ್ವಾಂಗ್ ನ ನೋಡ್ತಾನೆ ಇರ್ತಾರೆ. ಈ ಪ್ರಿನ್ಸ್ ಚೆಂಗ್ ಹೇಳಿದ ತರ ಗಿಲ್ವಾಂಗ್ ಕೆಟ್ಟವನು ಅಂತ ಹೇಳ್ಬಿಟ್ಟು ಇವ್ರು ಏನಾದ್ರು ಅರ್ಥ ಮಾಡ್ಕೊಂಡ್ರೆ ಏನು ಅಂತ ಗೊತ್ತಿಲ್ಲ. ಈಗ ಅವ್ರ ಅಸಿಸ್ಟೆಂಟ್ ಹತ್ರ ಹೇಳ್ತಾರೆ, ಈ ಗಿಲ್ವಾಂಗ್ ನ ಫಾಲೋ ಮಾಡು, ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಪ್ರತಿಯೊಂದು ನನ್ಗೆ ಹೇಳು ಅಂತ ಹೇಳ್ಬೇಕಂದ್ರೆ ಈಗ ಗಿಲ್ವಾಂಗ್ ಒಂದು ಕೇಳ್ಕೆ ಮನೆತನ ಇಟ್ಕೊಂಡಿರೋದು. ಆ ಜಾಗದಲ್ಲಿ ಅಸಿಸ್ಟೆಂಟ್ ಕೂಡ ಕುತ್ಕೊಂಡು ಗಿಲ್ವಾಂಗ್ ಏನೆಲ್ಲ ಮಾಡ್ತಾನೆ ಅಂತ ನೋಟ್ ಮಾಡ್ತಾ ಇರ್ತಾರೆ. ಆದಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿದಾನೆ ಅಂತ ಕಾಣಿಸುತ್ತೆ. ಅದನ್ನ ಎತ್ಕೊಂಡೋಗಿ ಗುರುಗಳ ಹತ್ರ ಕೊಟ್ಟಿರ್ತಾರೆ. ಈಗ ಗುರುಗಳು ಪ್ರಿನ್ಸ್ ಚೆಂಗ್ ಹತ್ರ ಮಾತಾಡ್ತಾರೆ, ನೀನ್ ಹೇಳಿದ ತರನೇ ನಾನು ಹೋಗಿ ಗಿಲ್ವಾಂಗ್ ನ ನೋಡ್ದೆ, ಡೌಟ್ ಬರೋ ತರ ಏನು ಇಲ್ಲ, ಅವನ ಕೇಳ್ಕೆ ಮನೆ ಇಟ್ಕೊಂಡು ನಡೆಸ್ತಾ ಇದ್ದಾನ ಅಷ್ಟೇ, ನೀನೀಗ ಏನೋ ಒಂದ್ ಮಾಡ್ತೀನಿ ಅವ್ನ ಮೇಲೆ ಕೋಪ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನೀನ್ ತಪ್ಪಾದ ಡಿಸಿಷನ್ ತಗೊಂಬೇಡ, ನಿನ್ ಮೇಲೆ ಇರೋ ಒಳ್ಳೆ ಅಭಿಪ್ರಾಯ ಹೊಟ್ಟೋಗುತ್ತೆ, ಅದಕ್ಕೆಲ್ಲ ಒಂದು ಟೈಮ್ ಬರ್ಬೇಕು, ಈಗ ನನಗೊಂದು ಕಾರ್ಯ ಆಗ್ಬೇಕಾಗಿದೆ, ಫಸ್ಟ್ ಅದಕ್ಕೆ ಹೆಲ್ಪ್ ಮಾಡು, ಅದಾದ್ಮೇಲೆ ನೀನ್ ಕೇಳೋದನ್ನ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅಂತದಿ ಗುರುಗ್ ಏನಾಗ್ಬೇಕು ಅಂತ ಗೊತ್ತಿಲ್ಲ. ಪ್ರಿನ್ಸ್ ಚೆಂಗ್ ಕೂಡ ಕೇಳ್ತಾರೆ, ಸರಿ ಏನ ಕೆಲ್ಸ ಅಂತ. ಗುರುಗಳು ಏನ್ ಮಾತಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಈಗ ಗುರುಗಳು ಸ್ಟ್ರೇಟ್ ಆಗಿ ಸುಹಾನ ಮೀಟ್ ಮಾಡಕ್ ಹೋಗಿರ್ತಾರೆ. ಸುಹಾಗ್ ಏನ್ ಹೇಳ್ತಾರೆ ಅಂದ್ರೆ, ನಿಮ್ ಗ್ರಾಮದಲ್ಲಿ ಯಾವ್ದೋ ಒಂದು ಹೊಸ ಕಳ್ಳ ಬಂದಿದ್ದಾನೆ, ಫಸ್ಟ್ ಅವನನ್ನ ಕಂಡಿಡಿಯೋದ್ರಿಂದ ನನ್ ಸ್ಟೂಡೆಂಟ್ ಇದನ್ನ ಮಾಡಿದ್ದು ಅಂತ ಹೇಳ್ಬಿಟ್ಟು ನನಗೊಂದು ಹೆಮ್ಮೆ ಇರುತ್ತೆ, ಆದಷ್ಟು ಬೇಗ ಅದನ್ನ ಕಂಡಿಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ಸುಹಾ ಕೂಡ ಯಾರಪ್ಪ ಅದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಂಡಿಡಿಯಕ್ ನೋಡಿದಾಗ ಬೇರೆ ಯಾರು ಅಲ್ಲ, ಅದು ಗಿಲ್ವಾಂಗ್ಗೆ. ಹೇಳ್ಬೇಕಂದ್ರೆ ಗಿಲ್ವಾಂಗು ಯಾವ್ದೋ ಒಂದು ವಯಸ್ಸಾದವ್ರಿಗೆ ಹೆಲ್ಪ್ ಮಾಡಿರ್ತಾನೆ. ಏನ್ ವಿಷಯ ಅಂದ್ರೆ ಆ ವಯಸ್ಸಾದವ್ರ ಮಗಳನ್ನ ಅವ್ರ ಗಂಡನೇ ಕತ್ತಿಯಿಂದ ಚುಚ್ಚಿ ಸಾಯಿಸ್ಬಿಟ್ಟಿರ್ತಾನೆ, ಅದಕ್ಕೋಸ್ಕರ ಹೆಲ್ಪ್ ಮಾಡಿ ಅಂತ ಕೇಳಿರ್ತಾರೆ. ಸೊ ಗಿಲ್ವಾಂಗು ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ ಅವನನ್ನ ಚುಚ್ಚಿ ಸಾಯಿಸ್ಬಿಟ್ಟಿರ್ತಾರೆ. ಈಗ ಕೇಸ್ ನೆಲ್ಲ ರೀಇನ್ವೆಸ್ಟಿಗೇಟ್ ಮಾಡಕ್ಕೆ ಅಂತ ಓಪನ್ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಿರೋರ್ನೆಲ್ಲ ಕರೆದು ವಿಚಾರಣೆ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಇವನ್ನ ತೋರಿಸ್ತಾರೆ. ಇವನ್ ಡೈರೆಕ್ಟ್ ಆಗಿ ರಾಜನ ನೋಡಕ್ಕೆ ಅಂತ ಹೋಗಿರ್ತಾನೆ. ರಾಜ, ಇಷ್ಟು ದಿನ ನಾನು ಅಂಡರ್ ಕವರ್ ಏಜೆಂಟ್ ಆಗಿ ಕೆಲಸ ಮಾಡಿದ್ರಿಂದ ತುಂಬಾ ವಿಷಯಗಳನ್ನ ಕಂಡಿಡ್ದಿದ್ದೀನಿ. ನಮ್ ಸುತ್ತಮುತ್ತ ಇರೋ ತುಂಬಾ ಗ್ರಾಮಗಳಲ್ಲಿ ತುಂಬಾ ಜನ ದಿಢೀರ್ ಅಂತ ಮಾಯ ಆಗ್ತಾ ಇದಾರೆ, ಯಾರೆಲ್ಲ ಹೋಗ್ತಿದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದನ್ನ ಹೆಂಗಾದ್ರೂ ಮಾಡಿ ನಾವು ಕಂಡಿಡಿಬೇಕು ಅಂದಿದ ತಕ್ಷಣ ರಾಜಾಗಿ ಕೇಸಲ್ಲಿ ತುಂಬಾನೇ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಜನ ಹೆಂಗ್ ಆತರ ದಿಢೀರ್ ಅಂತ ಮಾಯ ಆಗ್ತಾರೆ ಅಂತ ಯೋಚನೆ ಮಾಡ್ತಾರೆ. ಅದೇ ಟೈಮಲ್ಲಿ ರಾಜ ಅವ್ರ ಅಸಿಸ್ಟೆಂಟ್ ಮತ್ತೆ ಇನ್ನೊಬ್ರು ಅಲ್ಲಿಗೆ ಬರ್ತಾರೆ. ಸೆಂಟ್ರಲ್ ಬಂದಿದ್ದಕ್ಕೆ ಕ್ಷಮಿಸ್ಬಿಡಿ, ನಕ್ಷು ಬಂದಿದ್ದಾರೆ ಅಂತ ಹೇಳ್ತಾರೆ. ನಕ್ಷು ಅಂದ್ರೆ ಬೇರೆ ಯಾರು ಅಲ್ಲ, ಮಾಹ್ಯಾನೆ. ರಾಜನೇ ಹೇಳ್ ಕಳ್ಸಿದಾರೇನೋ. ಮಾಹ್ಯ ಅಂತ ಮಾತ್ ಕೇಳಿದ ತಕ್ಷಣ ಹಂಗೆ ಡೈವರ್ಟ್ ಆಗ್ಬಿಟ್ರು. ಹಾ ಒಳಗಡೆ ಬರಕ್ ಹೇಳಿ ಅಂತ ಹೇಳ್ತಾರೆ. ಮಾಹ್ಯ ಕೂಡ ಒಳಗಡೆ ಬರ್ತಾರೆ. ಹೇಳಿ ರಾಜ, ನೋಡ್ಬೇಕಂದ್ರಂತೆ ಅಂದಾಗ ರಾಜ ಹೇಳ್ತಾರೆ, ಹಾ ನಾನೇ ನಿಮ್ಮನ್ನ ನೋಡ್ಬೇಕು ಅಂತ ಹೇಳ್ದೆ, ನಿಮ್ಮನ್ನ ನೋಡ್ದೆ ಹೆಂಗಿರಕ್ಕಾಗುತ್ತೆ ಅಂತ ಹೇಳ್ತಾರೆ. ಅಷ್ಟೆಲ್ಲ ಇವನ್ ಬೇರೆ ಇರ್ತಾನಲ್ವಾ, ದಯವಿಟ್ಟು ಕ್ಷಮಿಸ್ಬಿಡಿ, ನೀವೇನ್ ಅನ್ಕೊಳ್ದೆ ಇದ್ರೆ ಸ್ವಲ್ಪ ವೇಟ್ ಮಾಡ್ತೀರಾ, ಅದಾದ್ಮೇಲೆ ನಿಮ್ನ ಮೀಟ್ ಮಾಡಿ ಮಾತಾಡ್ತೀನಿ ಅಂದಾಗ ಇವನ್ ಕೂಡ ಸರಿ ಆಯ್ತು ರಾಜ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಈ ಕಡೆ ಮಾಹ್ಯ ಕೂಡ ಒಳಗಡೆ ಬಂದು ರಾಜ ಹತ್ರ ಕೂತಿರ್ತಾಳೆ. ಮೋಸ್ಟ್ಲಿ ಅವಳು ಕೂಡ ರಾಜನ ಇಷ್ಟಪಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೇನೋ ಗೊತ್ತಿಲ್ಲ. ಆದ್ರೆ ಇವನ್ ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಮಾಹ್ಯ ಇವನ್ ಮೇಲೆ ಕೂಡ ಒಂದು ಕಣ್ಣಾಕಿಡ್ತಾಳೆ. ಎಲ್ಲರನ್ನು ವಾಚ್ ಮಾಡ್ತಾ ಇದ್ದಾಳೇನೋ ಗೊತ್ತಿಲ್ಲ. ಅದಾದ್ಮೇಲೆ ಇವನು ಮತ್ತೆ ಸುಹಾ ತುಂಬಾ ದಿನ ಆದ್ಮೇಲೆ ಮೀಟ್ ಮಾಡ್ಕೊಳ್ತಾರೆ. ಸುಹಾ ಅವನಿರೋ ಜಾಗದಲ್ಲಿ ನಡೀತಾ ಇರೋ ಕಳ್ತನದ ಬಗ್ಗೆ, ಆ ಕೇಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಇವನ್ ಕೂಡ ಹೇಳ್ತಾನೆ, ಓ ಈ ತರ ಒಂದ್ ಕೇಸ್ ಹೋಗ್ತಾ ಇದ್ಯಾ, ಹುಡ್ಗಿನ ಕೊಲೆ ಮಾಡ್ದ ಅಂತ ಹೇಳ್ಬಿಟ್ಟು ಅವ್ನ ಮೇಲೆ ನಿನ್ ಕೋಪ ಬರ್ತಾ ಇದೆಯಾ ಅಂದಾಗ ಇವ್ನು ಹೇಳ್ತಾನೆ, ಚಾಚಾ ಆತರ ಎಲ್ಲ ಇಲ್ಲ, ಅವ್ರ ಹೆಂಡತಿನ ಕೊಲೆ ಮಾಡ್ದ ಅಂತ ಹೇಳ್ಬಿಟ್ಟು ಯಾವನೋ ಒಬ್ಬ ಅವ್ನ ಅಧಿಕಾರನ ಕೈಗೆ ತಗೊಂಡು ಅವನನ್ನ ಸಾಯಿಸ್ಬಿಟ್ರೆ ಅದು ತಪ್ಪಲ್ವಾ? ಫಸ್ಟ್ ಅವ್ನ್ ಯಾವ ಜಾತಿಗೆ ಸೇರಿರೋನು, ಅವ್ನ್ ಸ್ಟೇಟಸ್ ಏನು, ಅವ್ನ್ ರೇಂಜ್ ಏನು ಅಂತೆಲ್ಲ ನೋಡ್ಬೇಕಲ್ವಾ? ಯಾವನೋ ಬಂದು ಒಂದು ರಾಜಮಂತಂದವನ್ನ ಸಾಯಿಸ್ಬಿಟ್ರೆ ಅದನ್ನೆಲ್ಲ ಹೆಂಗ್ ಎತ್ಕೊಳಕ್ ಆಗುತ್ತೆ ಅಂತ ಮಾತಾಡ್ತಾನೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಇವನಿಗೆ ಶಾಕ್ ಆಗುತ್ತೆ. ಇವನೇನ್ ಈ ತರ ಜಾತಿ ಭೇದ ಭಾವ ಅಂತ ಮಾತಾಡ್ತಾನೆ ಅಂತ ನೋಡ್ತಾ ಇರ್ಬೇಕಾದ್ರೆ ಸುಹಾ ಹೇಳ್ತಾನೆ, ಇದೋ ನಮ್ಮ ಅಮ್ಮ ಬಂದ್ರು ಅಂತ. ಈಗ ಇವನ್ ಕೂಡ ತಿರುಗ್ ನೋಡ್ತಾನೆ. ಆ ಲೇಡಿನ ನೋಡಿದ ತಕ್ಷಣ ಇವನ್ಗೆ ಶಾಕು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ನೋಡಿರ್ತಾನಲ್ಲ ಯಮ್ಮ ಎಷ್ಟೆಲ್ಲ ಇವ್ರಿಗೆ ಹಿಂಸೆ ಕೊಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಈಗ ಹಂಗೆ ಅವ್ನ್ ಕಣ್ಮುಂದೆ ಬಂದ್ ಹೋಗುತ್ತೆ. ಅದ್ರಲ್ಲೂ ಆ ಲೇಡಿ ಈ ಸುಹಾಗೆ ಚಿಕ್ಕ ವಯಸ್ಸಲ್ಲಿ ಒಂದ್ ಹೆಸರಿಟ್ಟಿರ್ತಾರಲ್ಲ, ಆ ಹೆಸರಿಟ್ಟು ಕರೆದಿದ ತಕ್ಷಣ ಇವನ್ ಗೊತ್ತಾಗೋಯ್ತು ಇವ್ನ ಚಿಕ್ಕ ಯಜಮಾನ್ರು ಅಂತ ಹೇಳ್ಬಿಟ್ಟು. ಚಿಕ್ಕ ವಯಸ್ಸಲ್ಲಿ ಇವರೆಲ್ಲ ಆಟ ಆಡಿರ್ತಾರಲ್ಲ ಜೊತೆಗೆ, ಅವ್ನ್ ಬೇರೆ ತುಂಬಾನೇ ಹಿಂಸೆ ಕೊಟ್ಟಿರ್ತಾನಲ್ಲ ಇವ್ರಿಗೆಲ್ಲ. ಅದೆಲ್ಲ ಇವ್ನಿಗೆ ನೆನಪು ಬಂದಿದ ತಕ್ಷಣ
ತುಂಬಾನೇ ಕೋಪ ಬರುತ್ತೆ. ಜೊತೆಗೆ ಇಲ್ಲಿ ಊಟಕ್ಕೆ ಬೇರೆ ಕರ್ಕೊಂಡ್ ಬಂದಿರ್ತಾರೆ. ಇವ್ನ್ಗೆ ಊಟ ಮಾಡಕ್ಕೆ ಆಗ್ತಾ ಇಲ್ಲ, ತುಂಬಾನೇ ಕೋಪದಲ್ಲಿ ಕೂತಿರ್ತಾನೆ. ಅದ್ರಲ್ಲ ಯಮ್ಮ ಬೇರೆ ಸುಹಾನ ಕೇಳ್ತಾ ಇರ್ತಾರೆ, ಏನೋ ಹೆಂಗೋ ನಡೀತಾ ಇದೆ ಕೆಲ್ಸ ಅಲ್ಲ ಅಂತ. ಆಗ ಅವನು ಹೇಳ್ತಾನೆ, ಅಯ್ಯೋ ಕೆಲ್ಸದ ಬಗ್ಗೆ ಯಾಕಮ್ಮ ಕೇಳ್ತೀಯಾ, ಕೆಲವರೆಲ್ಲ ಇದ್ದಾರೆ ಈ ಚಿಕ್ಕ ವಯಸ್ಸಲ್ಲಿ ನನ್ ಜೊತೆ ಸುತ್ತಾ ಇದ್ರಲ್ಲ ಆ ಕೀಳ್ಮಟ್ಟದವ್ರು ಎಲ್ಲಾ ಅಂತವ್ರೆ ಇದಾರೆ ಅಂತ ಹೇಳ್ತಾ ಇದ್ರೆ ಇವ್ನಿಗೆ ಚೆನ್ನಾಗ್ ಅರ್ಥ ಆಗ್ತಾ ಇರುತ್ತೆ ಇವನ್ ಬಗ್ಗೆನೆಲ್ಲ ಹೇಳ್ತಾ ಇರೋದು ಅಂತ. ಅವ್ನ್ ಹಂಗೆ ತುಂಬಾನೇ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಕೂತಿರ್ತಾನೆ. ಈ ಕಡೆ ಸುಹಾ ಕೂಡ ಹೇಳ್ತಾ ಇರ್ತಾನೆ, ನಮ್ ಜೊತೆನೆ ಸುತ್ಕೊಂಡಿರ್ತಾರಮ್ಮ ಆಳುಗಳ ತರ ಕೆಲ್ಸ ಮಾಡ್ಕೊಂಡು, ಆದ್ರೆ ನಾವ್ ಓದೋದನ್ನೇ ಓದ್ಬೇಕು ಅಂತಾರೆ, ನಮ್ ಲೆವೆಲ್ ಬರ್ಬೇಕು ಅಂತಾರೆ, ಇಂಥವ್ರನ್ನೆಲ್ಲ ನೋಡಿದ್ರೆ ನನಗ್ ತುಂಬಾನೇ ಕೋಪ ಬರುತ್ತಮ್ಮ ಅಂತ ಹೇಳ್ತಾ ಇರ್ತಾನೆ. ಇಷ್ಟೊತ್ತು ಇವ್ನ್ ಕೇಳಿಸ್ಕೊಂಡವನು ತುಂಬಾನೇ ಕೋಪ ಬರುತ್ತೆ, ಟಕ್ಕಂತ ಎದ್ದು ನಿಂತ್ಕೊಂಡು ನನ್ಗೆ ಯಾಕೋ ಮೈಯೆಲ್ಲ ಒಂಥರ ಇದೆ, ನನ್ಗೆ ಊಟ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಹೊಟ್ಟೋಗ್ತಾನೆ. ಹೊರಗಡೆ ಹೋಗಿ ತಿಂದಿರೋದನ್ನೆಲ್ಲ ವಾಮಿಟ್ ಮಾಡ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಇವ್ರು ಪಟ್ಟಿರೋ ಹಿಂಸೆನ ನೋವನ್ನೆಲ್ಲ ನೆನ್ಸ್ ನೋಡ್ಕೊಳ್ತಾನೆ. ಅವ್ರಮ್ಮ ಸತ್ತೋಗಿರ್ತಾರೆ, ಅವ್ರ ಅಪ್ಪನ ಕೂಡ ಜೈಲಲ್ಲಿ ಹಾಕಿ ಸಾಯಿಸ್ಬೇಕು ಅಂತ ನೋಡಿದ್ರು, ಈ ಮಕ್ಕಳನ್ನ ಕೂಡ ತುಂಬಾನೇ ಹಿಂಸೆ ಕೊಟ್ಟಿರ್ತಾರಲ್ಲ ಅದೆಲ್ಲ ನೆನಪು ಬಂದ್ ಹಂಗೆ ತುಂಬಾನೇ ಕೋಪದಲ್ಲಿ ನೋಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗು ತುಂಬಾನೇ ಯೋಚನೆ ಮಾಡ್ತಾ ಇರ್ತಾನೆ, ಯಾಕಂದ್ರೆ ಇವಾಗ ಈ ಕೇಸಲ್ಲಿ ಆ ಹುಡುಗಿ ಅವ್ರ ಅಪ್ಪನನ್ನೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರೋದು, ಅವ್ರ ಹೆಂಗಪ್ಪ ಹೊರಗಡೆ ತರೋದು ಅಂತ ಹೇಳ್ಬಿಟ್ಟು ತುಂಬಾನೇ ಟೆನ್ಷನ್ ಅಲ್ಲಿ ನಿಂತಿರ್ತಾನೆ. ಆ ಟೈಮ್ ಅಲ್ಲಿ ರಿಯಾ ಅಲ್ಲಿಗೆ ಬಂದು ಮಾತಾಡಿಸ್ತಾಳೆ, ಇವಾಗೆಲ್ಲ ನೀವು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ, ತುಂಬಾನೇ ಕೆಲ್ಸವಾಗಿದ್ದೀರಾ ಅಂತ ಗೊತ್ತಾಗ್ತಾ ಇದೆ, ಆ ಕಿಮ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದಾರಲ್ಲ ಆ ವಿಷಯದಲ್ಲಿ ನಿಮ್ಗೆ ಏನಾದ್ರೂ ಸಂಬಂಧ ಇದೆಯಾ ಅಂದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ನೋಡ್ರಿಯಾ ನಾನು ಈಗ್ಲೇ ತುಂಬಾನೇ ಟೆನ್ಷನ್ ಅಲ್ಲಿ ಇದೀನಿ, ಇವಾಗ ನಾನು ಏನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ, ನಿನ್ಗೆಲ್ಲ ಆಮೇಲೆ ಹೇಳ್ತೀನಿ ಅಂದಾಗ ರಿಯಾ ಹೇಳ್ತಾಳೆ, ಇಲ್ಲ ನನ್ಗೊಂದ್ ವಿಷಯ ಗೊತ್ತಾಯ್ತು, ಆ ಹುಡ್ಗಿನ ಸಾಯ್ಸಕ್ಕೆ ಅವ್ರ ಗಂಡಗ್ ಒಂದ್ ರೀಸನ್ ಇತ್ತಂತೆ, ಅವಳೇನೋ ಜೆಲಸ್ ಫೀಲ್ ಆದ್ಲು ಮತ್ತೆ ಚೀಟ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಊರೆಲ್ಲ ಮಾತಾಡ್ಕೊಳ್ತಾ ಇದಾರೆ, ಇದು ನಿಮ್ ಯೂಸ್ ಆಗ್ಬೋದು ಅಂತ ನಿಮ್ಗೆ ಹೇಳ್ದೆ ಅಂದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಏನ್ ಹೇಳ್ತಾ ಇದೀಯಾ ಇದು ನಿಜಾನ ಅಂದಾಗ ಊರೆಲ್ಲ ಹಂಗೆ ಹೇಳ್ಕೊಂಡ್ರು ಅಂದಾಗ ಗಿಲ್ಡ್ವಾಂಗ್ ಏನ್ ಐಡಿಯಾ ಬಂತು ಅಂತ ಗೊತ್ತಿಲ್ಲ. ಈಗ ಹೋಗ್ಬಿಟ್ಟು ಅವ್ರ ಗ್ಯಾಂಗ್ ಹತ್ರ ಕೂತ್ಕೊಂಡು ಡಿಸ್ಕಷನ್ ನ ಮಾಡ್ತಾ ಇರ್ತಾರೆ. ಆಗ ಅವ್ರ ಗ್ಯಾಂಗ್ ಅಲ್ಲೇ ಹೆಂಗಂತ ಒಬ್ರು ಇರ್ತಾರಲ್ಲ ಅವ್ರ ಹತ್ರ ಕೇಳ್ತಾರೆ, ನೀವ್ ಚಿಕ್ಕವರಾಗಿರ್ಬೇಕಾದ್ರೆ ಯಾವ್ದೋ ಒಂದು ಗವರ್ನರ್ ನಿಮ್ಮನ್ನ ದತ್ತಕ್ ತಗೊಂಡಿದ್ರು ಅಂತ ಹೇಳಿದ್ರಲ್ಲ, ಆತರ ಈ ಪೋಸ್ಟ್ ಅಲ್ಲಿ ಇರೋರು ಯಾವ ತರ ನಡ್ಕೊಳ್ತಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ ಅಂತ ಕೇಳ್ತಾರೆ. ಇದನ್ನ ಇಟ್ಟು ಏನ್ ಪ್ಲಾನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅಯ್ಯಪ್ಪ ಹಂಗೆ ಶಾಕ್ ಆಗುತ್ತೆ, ಏನ್ ಹೇಳ್ತಾ ಇದೀರಾ ಅಂತ. ಅದಾದ್ಮೇಲೆ ಗಿಲ್ಡ್ವಾಂಗು ಒಂದು ಗಿಫ್ಟ್ ನ ತಗೊಂಡು ರಾಜ ಅವ್ರ ಅಸಿಸ್ಟೆಂಟ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಗಿಲ್ಡ್ವಾಂಗ್ ಹೇಳ್ತಾನೆ, ರಾಜಾಗೆ ನಕ್ಷು ಅಂತ ಯಾವ್ದೋ ಒಂದು ಹುಡುಗಿ ಮೇಲೆ ತುಂಬಾ ಇಷ್ಟ ಅಂತೆ, ಜೊತೆಗೆ ಅವ್ರು ತುಂಬಾನೇ ಚೆನ್ನಾಗಿ ಆಡಾಡ್ತಾರೆ ಅಂತ ಕೇಳ್ಪಟ್ಟೆ, ನನ್ ಕಡೆಯಿಂದ ರಾಜ ಅವ್ರಿಗೊಂದ್ ಸಣ್ಣ ಗಿಫ್ಟ್ ಇದನ್ನ ಕೊಟ್ಬಿಡಿ ಅಂತ ಹೇಳಿ ಹುಡುಗಿರ್ ಯೂಸ್ ಮಾಡೋ ತರ ಒಂದ್ ಐಟಮ್ ನ ಕೊಡ್ತಾರೆ. ಅದಾದ್ಮೇಲೆ ಕೇಳ್ತಾನೆ, ಇದಕ್ ಬದಲಾಗಿ ನೀವ್ ನನ್ಗೊಂದ್ ಹೆಲ್ಪ್ ಮಾಡ್ಬೇಕು ಅಂತ, ಬಟ್ ಏನ್ ಹೇಳ್ದ ಅಂತ ತೋರ್ಸಿಲ್ಲ. ಬಟ್ ಏನ್ ವಿಷಯ ಅಂತ ನೋಡಿದ್ರೆ ಅವ್ರ ಹೆಂಡತಿ ಜೆಲಸ್ ಫೀಲ್ ಆದ್ಲ ಅಂತ ಹೇಳ್ಬಿಡ್ತಾನೆ ಅವ್ನ್ ಸಾಯಿಸಿದ್ದು. ಇದಕ್ ಮುಂಚೆ ಇದ್ರಲ್ಲ ರಾಜ, ಅಂದ್ರೆ ಇವಾಗ ಪ್ರೆಸೆಂಟ್ ಇದಾರಲ್ಲ ರಾಜ ಅವ್ರ ಅಮ್ಮನ, ಆ ರಾಜ ಜೆಲಸ್ ಫೀಲ್ ಆದ್ರು ಅಂತ ಹೇಳ್ಬಿಟ್ಟೆ ಸಾಯಿಸಿರ್ತಾರೆ. ಅದು ಸಾಮಾನ್ಯವಾಗಲ್ಲ, ವಿಷನ್ ಎಲ್ಲ ಕೊಟ್ಟು ತುಂಬಾನೇ ಗೋರ್ವಾಗಿ ಸಾಯಿಸಿರ್ತಾರೆ. ಅದರಿಂದನೇ ಇವಾಗಿರೋ ರಾಜಗೆ ಅವ್ರ ಅಪ್ಪ ಅಂದ್ರೆ ಹಳೆ ರಾಜ ಮೇಲೆ ಅವ್ರಿಗೆ ತುಂಬಾನೇ ಕೋಪ ಇದ್ದಿರುತ್ತೆ. ಅದನ್ನ ಯೂಸ್ ಮಾಡಿ ಇವನೇನೋ ಪ್ಲಾನ್ ಮಾಡ್ತಾ ಇದ್ದಾನೇನೋ. ಸೊ ಇವಾಗಿರೋ ಪ್ರೆಸೆಂಟ್ ರಾಜನ ಇವ್ರ ಕೇಳ್ಕೆ ಮನೆ ಕರ್ಕೊಂಡ್ ಬರಕ್ಕೆ ಹೇಳ್ತಾನೆ. ಅದನ್ನೇ ಅಸಿಸ್ಟೆಂಟ್ ಹತ್ರ ಕೂಡ ಹೇಳೋದು. ಈಗ ರಾಜ ಕೂಡ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಆ ಕೇಳ್ಕೆ ಮನೆಗೆ ಬರ್ತಾರೆ. ಅಲ್ಲಿ ಆಡಾಡಕ್ಕೆ ಅಂತ ಒಂದು ಹುಡುಗಿನ ರೆಡಿ ಮಾಡಿರ್ತಾರೆ. ಆ ಹುಡುಗಿ ಆಡಾಡ್ತಾ ಇರ್ಬೇಕಾದ್ರೆ ಪಕ್ಕದ ರೂಮ್ ಅಲ್ಲಿ ಗಿಲ್ಡ್ವಾಂಗ್ ಏರ್ಪಾಡ್ ಮಾಡಿರೋ ಒಂದ್ 3-4 ಜನ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಗಿಲ್ಡ್ವಾಂಗ್ಗೆ ಒಂದ್ ಸ್ಕ್ರಿಪ್ಟ್ ನ ಬರ್ಕೊಟ್ಟಿರ್ತಾನೆ, ಅದು ಕೂಡ ರಾಜ ಕೇಳಿಸೋ ತರ ಮಾತಾಡ್ತಾ ಇರ್ತಾರೆ. ಊರ್ ತುಂಬಾ ಎಲ್ಲರೂ ಕಿಮ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ಅವ್ರ ಮಗಳನ್ನ ಅವ್ನ್ ಸಾಯಿಸ್ಬಿಟ್ಟ ಅಂತ ಹೇಳ್ಬಿಟ್ಟು ಅವನನ್ನ ಇವ್ರೆಲ್ಲ ಪ್ಲಾನ್ ಮಾಡಿ ಸಾಯಿಸಿದ್ರು. ಅದ್ರಲ್ಲೇನ್ ತಪ್ಪಿದೆ, ಅವ್ರ ಹೆಂಡತಿ ಏನೋ ಜೆಲಸ್ ಫೀಲ್ ಆದ್ಲಂತೆ, ಅದಕ್ಕೋಸ್ಕರ ಅವ್ನ್ ಸಾಯಿಸ್ದ. ಅದಕ್ಕೆ ಏಪ್ಪಗೆ ಏನ್ ಬಂತು ಕೋಪ. ಇದಕ್ ಮುಂಚೆ ಇದ್ದಿದ್ ರಾಜ ಏನ್ ಮಾಡಿದ್ರು ಅದನ್ನೇ ತಾನೇ ನಾವೆಲ್ಲ ಫಾಲೋ ಮಾಡ್ತಾ ಇರೋದು. ಖಂಡಿತ ಕಿಮ್ಗೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ, ಅವನ ಶಿಕ್ಷೆನ ಅನುಭವಿಸ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಈ ತರ ಈ ರಾಜ ಅವ್ರ ಫ್ಯಾಮಿಲಿ ಬಗ್ಗೆನೆ ಮಾತಾಡ್ತಾ ಇರೋದ್ರಿಂದ ಈ ರಾಜಕ್ ತುಂಬಾನೇ ಕೋಪ ಬರುತ್ತೆ. ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳೋವರೆಗೂ ಕೇಳಿಸ್ಕೊಂಡವ್ರು ಇದಕ್ ಮೇಲೆ ಅವ್ರಿಗೆ ಪೇಷನ್ಸ್ ಇಲ್ಲ. ಸ್ಟ್ರೈಟ್ ಆಗಿ ಹೋದವ್ರು ಹಂಗೆ ಬಾಗಲ್ನ ಒಡೆದು ನೋಡ್ತಾರೆ. ಒಳಗಡೆ ಇರೋರ್ಗಂತೂ ತುಂಬಾನೇ ಭಯ ಬಂದ್ಬಿಡುತ್ತೆ. ರಾಜ ನೋಡಿದ ತಕ್ಷಣ ಹಂಗೆ ಕೈಯಲ್ಲಿ ಇರೋದೆಲ್ಲ ಗಡಗಡ ಅಂತ ಅಲಾಡ್ತಾ ಇರುತ್ತೆ. ಸೈಲೆಂಟ್ ಆಗ್ಬಿಡ್ತಾರೆ. ಅದೇ ಇವ್ರು ಡ್ರೆಸ್ ಮಾಡ್ಕೊಂಡಿರೋದೆಲ್ಲ ಸ್ವಲ್ಪ ರಾಯಲ್ ಆಗಿರುತ್ತಲ್ಲ, ಸರಿ ಯಾರೋ ದೊಡ್ಡ ಮನೆಯವರು ಅಂತ ಹೇಳ್ಬಿಟ್ಟು ರಾಜನು ಏನು ಮಾತಾಡಲ್ಲ, ಅಲ್ಲಿಂದ ಸೈಲೆಂಟ್ ಆಗಿ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ರಾಜ ಅವ್ರ ಅಸಿಸ್ಟೆಂಟ್ ಗೆ ತುಂಬಾನೇ ಕೋಪ ಬರುತ್ತೆ. ಯಾಕಂದ್ರೆ ಗಿಲ್ಡ್ವಾಂಗು ಬರೀ ಕೇಳ್ಕೆ ಮನೆ ಕರ್ಕೊಂಬನಿ ಅಂತ ಮಾತ್ರ ಹೇಳಿರ್ತಾನೆ. ಬಟ್ ಈ ತರ ಎಲ್ಲ ಪ್ಲಾನ್ ಮಾಡಿರೋದು ಅವ್ನಿಗೆ ಗೊತ್ತಿರೋದಿಲ್ಲ. ಈಗ ಅಸಿಸ್ಟೆಂಟ್ ಹಂಗೆ ಗುರಾಯಿಸ್ಕೊಂಡು ಗಿಲ್ಡ್ವಾಂಗ್ ನ ನೋಡ್ತಾರೆ. ಅದಾದ್ಮೇಲೆ ರಾಜನ ಕರ್ಕೊಂಡೋಗಿ ಅವ್ರ ಪ್ಯಾಲೇಸ್ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಬಂದು ಗಿಲ್ಡ್ವಾಂಗ್ ನಂಗೆ ಸರಿಯಾಗಿ ಹೊಡಿತಾರೆ. ಗಿಲ್ಡ್ವಾಂಗ್ ಏನು ಶಾಕ್ ಆಗಿಲ್ಲ, ಯಾಕಂದ್ರೆ ಅವ್ನು ಎದುರು ನೋಡಿರೋದೆ ಈ ತರ ಅಸಿಸ್ಟೆಂಟ್ ಬಂದು ಹೊಡಿತಾರೆ ಅಂತ. ಈಗ ಅಸಿಸ್ಟೆಂಟ್ ಕೇಳ್ತಾರೆ, ಏನ್ ಕಾರ್ಯ ಮಾಡಿಟ್ಟಿದ್ಯಾ, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ರಾಜ ಮುಂದೆನೆ ಅವರಮ್ಮ ತೀರೋಗಿರೋದ್ರ ಬಗ್ಗೆ ನೀನ್ ಮಾತಾಡೋ ತರ ಮಾಡ್ತೀಯಾ ಅಂತ ಕೇಳಿದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಅದಕ್ಕೂ ಒಂದು ಕಾರಣ ಇದೆ. ಇದಕ್ ಮುಂಚೆ ಇದ್ದಿದ್ ರಾಜ ಅವ್ರ ಹೆಂಡತಿಗೆ ಅದನ್ನ ಮಾಡಿದ್ದು ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಈಗ ರಾಜ ಹತ್ರ ಮಾಡಿದ್ರು ಅಂತ ಹೇಳ್ಬಿಟ್ಟು ಊರಲ್ಲಿರೋರೆಲ್ಲ ಅದನ್ನೇ ಫಾಲೋ ಮಾಡ್ತಾ ಇದಾರೆ. ಇದೆಲ್ಲ ನಿಮಗ್ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ ಅಂತ ಕೇಳಿದಾಗ ಅಸಿಸ್ಟೆಂಟ್ ಏನು ಮಾತೇ ಇಲ್ಲ. ಯಾಕಂದ್ರೆ ಇವರೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ತುಂಬಾ ದಿನದಿಂದ ಅವ್ರಮ್ಮ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ರು. ಆದ್ರೆ ಇವಾಗ ಅವ್ರಮ್ಮ ಜ್ಞಾಪಕ ಬಂದಿದ ತಕ್ಷಣ ತುಂಬಾನೇ ಕುಡ್ಕೊಂಡು ಅದನ್ನೇ ಫೀಲ್ ಮಾಡ್ಕೊಂಡಿರ್ತಾರೆ. ಮಹೇನು ಬಂದು ನೋಡ್ತಾಳೆ. ರಾಜ ಹಂಗೆ ತುಂಬಾನೇ ಫೀಲ್ ಆಗಿರೋದನ್ನ ನೋಡಿ ಕೇಳ್ತಾಳೆ, ಯಾಕೆ ರಾಜ ಏನಾಯ್ತು, ಯಾಕೆ ಈ ತರ ಫೀಲ್ ಮಾಡ್ತಾ ಇದ್ದೀರಾ ಅಂತ. ಆದ್ರೆ ಅವ್ರು ಏನು ಆನ್ಸರ್ ಮಾಡಲ್ಲ, ಹಂಗೆ ಮುಖ ತಿರ್ಗಿಸ್ಕೊಳ್ತಾರೆ. ಮಹ್ಯಾನೇ ಅರ್ಥ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡೋ ತರ ಮಾತಾಡಿ ಎಣ್ಣೆಲ್ಲ ಉಯ್ ಕೊಡ್ತಾಳೆ. ಆದ್ರೂ ರಾಜ ಅದನ್ನೆಲ್ಲ ನೆನ್ಸ್ಕೊಂಡ್ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಈಗ ಈ ವಿಷಯನ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರೋ ಮಂತ್ರಿಗಳನ್ನೆಲ್ಲ ಕರೆದು ಡಿಸ್ಕಸ್ ಮಾಡ್ತಾರೆ. ಆಗ ಮಂತ್ರಿಯಲ್ಲಿ ಒಬ್ರು ಹೇಳ್ತಾರೆ, ರಾಜ ಹೆಂಡತಿ ಏನಾದ್ರು ಜೆಲಸ್ ಫೀಲ್ ಮಾಡಿದ್ರು ಅಥವಾ ಅವ್ರ ಹಸ್ಬೆಂಡ್ ಗೆ ಚೀಟ್ ಮಾಡಿದ್ರೆ ಕೂಡ ಗಂಡವ್ರ ಹೆಂಡತಿನ ಸಾಯಿಸಕ್ಕೆ ಎಲ್ಲ ಒಂದು ರೂಲ್ಸ್ ಇದೆ. ಯಾಕಂದ್ರೆ ಇದಕ್ ಮುಂಚೆ ಇದ್ದಿದ್ ರಾಜ ಅದನ್ನೇ ತಾನೇ ಮಾಡಿದ್ದು. ಅವ್ರು ಮಾಡಿದ್ದನ್ನೇ ಊರಲ್ಲಿರೋರೆಲ್ಲ ಕೂಡ ಫಾಲೋ ಮಾಡ್ತಾ ಇದ್ದಾರೆ
ಕೇಳ್ತಾರೆ ಅಂದಾಗ ರಾಜಾಗಿ ಆನ್ಸರ್ ನ ಎತ್ಕೊಳಕ್ ಆಗ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವೆಲ್ಲ ಇದೇ ತರನ ಯೋಚನೆ ಮಾಡೋದು ಅಂತ ಕೇಳಿದಾಗ ಇವನ್ ಮಾತ್ರ ಮುಂದ್ಗಡೆ ಬಂದು ಆನ್ಸರ್ ಮಾಡ್ತಾನೆ. ಇಲ್ಲ ರಾಜ, ನಾನು ಇದನ್ನ ಅಪೋಸ್ ಮಾಡ್ತೀನಿ. ಹೇಳ್ಬೇಕಂದ್ರೆ ಇದು ತುಂಬಾನೇ ಘೋರವಾದ ವಿಷಯ. ಈ ತರ ಒಂದು ರೂಲ್ಸ್ ನ ನಾವು ತೆಗೆದ್ ಬಿಡ್ಬೇಕು. ಯಾಕಂದ್ರೆ ಒಂದು ಗಂಡ ಅವ್ರ ಹೆಂಡತಿನ ಸಾಯಿಸ್ಬಿಟ್ಟು ಸಿಂಪಲ್ ಆಗಿ ಅವಳು ಜೆಲಸ್ ಫೀಲ್ ಆದ್ರು, ಅದಕ್ಕೆ ನಾನು ಸಾಯಿಸ್ಬಿಟ್ಟೆ ಅಂತ ಇದೊಂದು ಕಾರಣವಾಗಿ ಇಟ್ಕೊಂಡು ತುಂಬಾ ಕೊಲೆಗಳನ್ನ ಮಾಡ್ತಾರೆ. ಇದರಿಂದ ಅವರೆಲ್ಲ ಈಸಿಯಾಗಿ ತಪ್ಪಿಸ್ಕೊಳ್ತಾರೆ. ಬಟ್ ಇದು ನಿಜವಾಗ್ಲೂ ನಡೀತಾ ಇಲ್ವಾ ಅಂತ ಹೇಳೋದಕ್ಕೆ ಹುಡುಗಿನೇ ಇರೋದಿಲ್ಲ. ಈ ತರ ಒಂದು ರೂಲ್ಸ್ ನ ಇವರಲ್ಲಿರೋ ಗಂಡಸರಲ್ಲ ಅವರು ಸಾಧಕವಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಊರಲ್ಲಿರೋ ತುಂಬಾ ಜನ ಹೆಣ್ಮಕ್ಳು ಸಾಯ್ತಾ ಇದ್ದಾರೆ. ಇವಾಗ ನಾವ್ ಇದನ್ನ ಚೇಂಜ್ ಮಾಡಿಲ್ಲ ಅಂದ್ರೆ ಇನ್ನು ಮುಂದಕ್ಕೆ ಎಷ್ಟು ಜನ ಹೆಣ್ಮಕ್ಳು ಪ್ರಾಣ ಹೋಗುತ್ತೋ ನಾವ್ ಹೇಳಕ್ ಆಗೋದಿಲ್ಲ. ಇದು ನನ್ನ ಅಭಿಪ್ರಾಯ ಅಂತ ಇವ್ನ್ ಹೇಳಿದ ತಕ್ಷಣ ರಾಜಾಗೆ ಇವ್ನ್ ಹೇಳಿದ ಆನ್ಸರ್ ತುಂಬಾನೇ ಇಷ್ಟ ಆಗೋಯ್ತು. ನೀನ್ ಹೇಳ್ತಾ ಇರೋದೇ ಕರೆಕ್ಟ್. ಇನ್ಮೇಲೆ ಈ ತರ ತಪ್ಪು ಯಾರು ಮಾಡಬಾರ್ದು. ಸುಹಾ ಇರೋ ಗ್ರಾಮದಲ್ಲಿ ಏನ್ ನಡೀತಾ ಇದೆ ಅಂತ ನೋಡಿ ಆ ಹುಡುಗಿಯವ್ರ ಅಪ್ಪನ ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅವ್ರನ್ನ ರಿಲೀಸ್ ಮಾಡಿ ಇದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗೋ ತರ ಹೇಳಿ ಆದಷ್ಟು ಬೇಗ ಈ ರೂಲ್ಸ್ ನ ಚೇಂಜ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಸುಹಾ ಇರೋ ಜಾಗಕ್ಕೂ ಬರ್ತಾರೆ. ಸುಹಾ ಇದನ್ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿಲ್ಲ ಅಂತ ರಾಜ ಸುಹಾಗೆ ಒಂದು ಪನಿಷ್ಮೆಂಟ್ ನ ಕೊಟ್ಟಿರ್ತಾರೆ. ಏನಂದ್ರೆ ಅವನಿಗಿದಾನಲ್ಲ ಪದವಿ ಅದನ್ನ ಇಳಿಸಿ ಅಂದ್ರೆ ಗವರ್ನರ್ ಗಿಂತ ಸೆಕೆಂಡ್ ಪದವಿಯಲ್ಲಿ ಹಾಕ್ಬಿಡ್ತಾರೆ. ಇದರಿಂದ ಗವರ್ನರ್ ಗೆ ತುಂಬಾ ಸಂತೋಷ ಆಗುತ್ತೆ. ಹೇಳ್ಬೇಕಂದ್ರೆ ಈಗ ಅವ್ರೊಂದು ಐ ಪೋಸ್ಟ್ ಅಲ್ಲಿ ಇರ್ತಾರೆ. ಈಗ ಸುಹಾ ಹತ್ರ ಬಂದವರು ಅವತ್ತ ಗ್ರೀಸ್ ಡಬ್ಬನ ನೀನ್ ಹೆಂಗ್ ಓದ್ದೆ ಅಂತ ಹೇಳ್ಬಿಟ್ಟು ಈಗ ಅವ್ನ ಹಂಗೆ ಕಾಲಲ್ಲಿ ಒಂದ್ 2 ಸತಿ ಓದ್ಬಿಟ್ಟು ಹೆಂಗಾಗಿದ್ರೆ ತುಂಬಾ ಓವರ್ ಆಗಿ ಮಾಡ್ತೀಯಾ, ಇನ್ಮೇಲೆ ಅಧಿಕ ಪ್ರಸಂಗ ಎಲ್ಲ ಮಾಡ್ಬೇಡ, ಮರ್ಯಾದೆಗೆ ನಿನ್ ಕೆಲಸ ಎಷ್ಟು ಅಷ್ಟು ನೋಡು ಅಂತ ಬೈದ್ಬಿಟ್ಟು ಗವರ್ನರ್ ಅಲ್ಲಿಂದ ಹೊರಟೋಗ್ತಾರೆ. ಈಗ ಹುಡುಗಿಯವ್ರ ಅಪ್ಪನ ಕೂಡ ರಿಲೀಸ್ ಮಾಡ್ಬಿಡ್ತಾರೆ. ಗಿಲ್ಡ್ವಾಂಗ್ ಅಲ್ಲೇ ನಿಂತಿರ್ತಾರಲ್ಲ ಅವ್ರನ್ನ ನೋಡ್ಬಿಟ್ಟು ಇವ್ರು ತುಂಬಾನೇ ಥ್ಯಾಂಕ್ಸ್ ಎಲ್ಲ ಹೇಳ್ತಾರೆ. ಈಗ ಜಾಗಕ್ಕೆ ಗವರ್ನರು ಬರ್ತಾರೆ. ಗಿಲ್ಡ್ವಾಂಗ್ ಇಲ್ಲಿ ಅಂತದ್ ಏನೋ ಮಾಡಿದ್ರಿ, ನನ್ನನ್ನ ಒಂದು ಹೈ ಪೋಸ್ಟ್ ಅಲ್ಲಿ ಹಾಕಿದ್ದಾರೆ, ನಾನು ಗಿಲ್ಡ್ವಾಂಗ್ ನ ಮೀಟ್ ಮಾಡ್ಬೇಕು ಅಂತ ಅಲ್ಲಿರೋರ್ನ ಕೇಳ್ತಾನೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ನ ನೋಡಕ್ಕೆ ಅಂತ ಒಳಗಡೆ ಹೋಗ್ತಾನೆ. ಇವ್ರ ಈ ತರ ಮಾತಾಡ್ಕೊಳ್ತಾ ಇರೋದಲ್ಲ ಗುರುಗಳ ಅಸಿಸ್ಟೆಂಟ್ ಒಬ್ಬ ಅಲ್ಲೇ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಗುರುಗಳ ಹತ್ರ ಹೇಳಿದಾಗ ಗುರುಗಳು ಹೇಳ್ತಾರೆ ಇವ್ರನ್ನ ಯಾವ್ದೇ ಒಂದು ಕೇಸಲ್ಲಿ ಸಿಕ್ಕಾಕ್ಸ್ಬೇಕಂದ್ರೆ ಕೂಡ ಇವ್ನಿಂಗ್ ಅದರಿಂದ ಅಷ್ಟು ಈಸಿಯಾಗಿ ಹೊರಗಡೆ ಬರ್ತಾ ಇದ್ದಾನೆ, ಏನಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಗುರುಗಳ ಹತ್ರ ಒಂದು ಇನ್ಫಾರ್ಮೇಶನ್ ತಗೊಂಬಂದ್ ಕೊಟ್ರಲ್ಲ, ಅವ್ರೊಂದು ವಿಷಯನ ಯೋಚನೆ ಮಾಡಿ ನೋಡ್ತಾರೆ. ಆಕ್ಚುಲಿ ಅವತ್ತು ಇವ್ರನ್ನ ಯಾರೋ ಒಬ್ರು ಕರ್ಕೊಂಡ್ ಹೋಗಿರ್ತಾರಲ್ಲ, ಬೇರೆ ಯಾರು ಅಲ್ಲ ಇವರೇ ಕರ್ಕೊಂಡ್ ಹೋಗಿರೋದು. ಈಗ ಗುರುಗಳ ಹತ್ರ ಹುಡುಗಿ ಬಗ್ಗೆ ಏನು ಹೇಳೋದಕ್ಕೆ ಇವ್ರಿ ಅಂತ ಹೆಸರು ಹೇಳ್ತಾರಷ್ಟೇ, ಆದ್ರೆ ಪೂರ್ತಿ ಮಾಡಿರೋದಿಲ್ಲ. ಅಷ್ಟೆಲ್ಲ ಜಾಗಕ್ಕೆ ಪ್ರಿನ್ಸ್ ಚಂಗು ಸುಹಾ ಅವ್ರ ಅಮ್ಮ ಎಲ್ಲ ಬಂದಿರ್ತಾರೆ. ಗುರುಗಳು ಹೇಳ್ತಾರೆ ಈಗ ಸದ್ಯಕ್ಕೆ ನಾವು ರಾಜನ ಮೀಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರು ತುಂಬಾನೇ ಕೋಪದಲ್ಲಿದ್ದಾರೆ, ನಾವ್ ಇನ್ನೂ ಒಂದ್ ಸ್ವಲ್ಪ ನಿಧಾನವಾಗಿ ಅವ್ರನ್ನ ಮೀಟ್ ಮಾಡಕ್ ಆಗೋದು, ಸೊ ಇವಾಗ ಹೋಗಿ ಅಂತ ಕಳ್ಸಿಕೊಡ್ತಾರೆ. ಆದ್ರೆ ಸುಹಾಗತ್ತು ಕೋಪನೆ ತಾಳಕ್ ಆಗ್ತಾ ಇಲ್ಲ. ಈಗ ಹೊರಗಡೆ ಬಂದವನು ಅವ್ರ ಅಮ್ಮ ಹತ್ರ ಹೇಳ್ತಾನೆ, ಮಾ ಈ ಗಿಲ್ಡ್ವಾಂಗ್ ನ ನಾವು ಬೀಳಿಸ್ಬೇಕಂದ್ರೆ ಅವ್ನ ಶಕ್ತಿನ ಯೂಸ್ ಮಾಡಿನೇ ಅವನನ್ನ ಬೀಳಿಸ್ಬೇಕು ಅಂತ ಹೇಳಿದಾಗ ಯಮಗೇನು ಅರ್ಥ ಆಗ್ತಿಲ್ಲ. ಏನೋ ಹೇಳ್ತಾ ಇದೆಯಾ ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ ಈ ರಾಜ ಮನೆ ತಂದವ್ರಿಗೆ ಸೇರಿರೋರೊಬ್ಬರನ್ನ ಗಿಲ್ಡ್ವಾಂಗು ಹೊಡಿಬೇಕು, ಆತರ ನಾವ್ ಪ್ಲಾನ್ ಮಾಡ್ಬೇಕು. ಅವಾಗ ಅವ್ನ್ ರೆಡ್ ಹ್ಯಾಂಡರ್ ಸಿಕ್ಕಾಕೊಳ್ತಾನೆ. ಆ ಟೈಮಲ್ಲಿ ಅವ್ನಿಗೆ ಶಿಕ್ಷೆ ಕೊಡೋದು ಈಸಿ, ಅವಾಗ ಅವ್ನ್ ಸಿಕ್ಕಾಕೊಳ್ತಾನೆ ಅಂತ ಹೇಳ್ತಾನೆ. ಆಗ ಇವ್ರಮ್ಮ ಕೇಳ್ತಾರೆ ಅವಾಗ ಯಾರನ್ನೋ ಹೇಳ್ತಾ ಇದೆಯಾ, ಪ್ರಿನ್ಸ್ ಚಂಗ್ನ ಇದ್ರಲ್ಲಿ ಎಳಿಬೇಕು ಅಂತ ನೋಡ್ತಾ ಇದೆಯಾ ಅಂದಾಗ ಹೌದಮ್ಮ, ಆದ್ರೆ ಈ ವಿಷಯನ ಯಾರ ಹತ್ರನು ಹೇಳ್ಬೇಡ ಅಂತ ಸುಹಾ ಹೇಳ್ತಾನೆ. ಇನ್ನೊಂದ್ ಕಡೆ ಗುರುಗಳನ್ನ ತೋರಿಸ್ತಾರೆ. ಅವ್ರಿಗೆ ಭಯಂಕರವಾಗಿ ಒಂದು ಯೋಚನೆ, ಯಾವನೋ ನನ್ ಮಧ್ಯೆ ಮತ್ತೆ ರಾಜ್ಯ ಮಧ್ಯೆ ಆಟ ಆಡ್ತಾ ಇದ್ದಾನೆ, ಅವ್ನ್ ಯಾರಂತ ಗೊತ್ತಾಗ್ತಾ ಇಲ್ವೇ ಅಂತ ಒಂದ್ ಕಡೆ ಕೋಪ ಬರ್ತಾ ಇರುತ್ತೆ. ಇನ್ನೊಂದ್ ಕಡೆ ಮೌರಿನ ತೋರಿಸ್ತಾರೆ. ಅವ್ನ್ ಹಂಗೆ ಭಯಂಕರವಾಗಿ ಕೋಪದಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಆಗ ಸಡನ್ ಆಗಿ ನಗೆಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಯಾಕಂದ್ರೆ ಈಗ ಅವ್ನಿಗೆ ರಿಯಾ ನೆಪ್ಕ ಬಂದಿರ್ತಾಳೆ. ಮೋಸ್ಟ್ಲಿ ಅವ್ನ್ ರಿಯಾನ್ ಇಷ್ಟ ಪಡ್ತಾ ಇದ್ದಾನೆ ಏನೋ ಗೊತ್ತಿಲ್ಲ, ಅವಳನ್ನ ನೆನ್ಸ್ಕೊಂಡು ನಗ್ತಾ ಇರ್ತಾನೆ. ಅಷ್ಟೆಲ್ಲ ಅದನ್ನ ಮರಿಬೇಕಂತ ಹೇಳ್ಬಿಟ್ಟು ಏನನ್ನೋ ಟ್ರೈ ಮಾಡಿ ನೋಡ್ತಾನೆ. ಹಂಗೆ ಕೋಪದಲ್ಲಿ ಈಗ ಮರನ ಗುದ್ದಾನ್ ನೋಡಿ ಆ ಮರನೇ ಹಂಗೆ ಕ್ರಾಕ್ ಬಿಡಕ್ ಸ್ಟಾರ್ಟ್ ಆಗೋಯ್ತು. ಇವ್ನ್ಗೆ ಶಾಕ್ ಆಗೋಯ್ತು, ಏನೋ ಇದು ನನ್ನಲ್ಲಿ ಅಷ್ಟು ಪವರ್ ಇದೆಯಾ, ಈ ಮರನೇ ಕ್ರಾಕ್ ಬಿಟ್ಬಿಡ್ತಾ ಅಂತ ನೋಡ್ತಾನೆ. ಹೇಳ್ಬೇಕಂದ್ರೆ ಆ ಮರನೇ ಕೆಳಗಡೆ ಬಿದ್ದೋಯ್ತು. ಮೋಸ್ಟ್ಲಿ ಇವ್ನ್ ಕೂಡ ಅಪರೂಪದ ಮಗುನೆ ಅಂತ ಕಾಣಿಸುತ್ತೆ. ಇವನಲ್ಲಿ ಕೂಡ ಒಂದು ಪವರ್ ಇದೆ. ಆಕ್ಚುಲಿ ಏನಂದ್ರೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಗಿಲ್ಡ್ವಾಂಗ್ ಚಿಕ್ಕವನಾಗಿರ್ಬೇಕಾದ್ರೆ ಆ ಒಂದು ಕೊಡ್ಲಿನ ಹೆಂಗ್ ಬೆಂಡ್ ಮಾಡಿ ಹಾಕ್ದ, ಆತರ ಮೌರಿ ಕೂಡ ಚಿಕ್ಕವನಾಗಿರ್ಬೇಕಾದ್ರೆ ಅಲ್ಲಿರೋ ಕೊಡಲಿನೆಲ್ಲ ಬೆಂಡ್ ಮಾಡಿ ಹಾಕ್ತಾನೆ. ಅದನ್ನ ಅವ್ರ ಅಪ್ಪ ನೋಡ್ಬಿಟ್ಟು ಇವನೊಂದು ಅಪರೂಪದ ಮಗುನೆ, ಈ ತರ ಮಕ್ಕಳನ್ನೆಲ್ಲ ಸಾಯಿಸ್ಬಿಡ್ತಾರೆ. ಆ ರಾಜ ಸಾಯಿಸೋ ಬದಲು ನಾನೇ ಸಾಯಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮೌರಿ ಕೂತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಒಂದು ಕಲ್ನ ಎತ್ತಿ ಅವನ ಮೇಲೆ ಹಾಕ್ಬೇಕು ಅಂತ ನೋಡ್ತಾರೆ. ಅದೇ ತಕ್ಷಣ ಮೌರಿ ತಿರುಗ್ಬಿಡ್ತಾನೆ. ಇವನ ನೋಡಿದ ತಕ್ಷಣ ಅವ್ರಪ್ಪ ಆ ಕಲ್ನಂಗೆ ಕೆಳಗಡೆ ಬಿಸಾಕ್ಬಿಟ್ಟು ಅಲ್ಲಿಂದ ಓಡಾಟೋಗ್ತಾರೆ. ಆ ಟೈಮಲ್ಲಿ ಅವನ ಶಾಕಿಂಗ್ ಅಲ್ಲಿ ಇರೋದ್ರಿಂದ ಅವಾಗ ಅವ್ನ ಪವರ್ ನ ರಿಯಲೈಸ್ ಮಾಡೋದನ್ನ ಬಿಟ್ಬಿಟ್ಟಿರ್ತಾನೆ. ಸೆಂಟರ್ ಅಲ್ಲಿ ಕೂಡ ಒಂದ್ಸತಿ ಗಿಲ್ಡ್ವಾಂಗ್ ಅವ್ನ ಪವರ್ ನ ರಿಯಲೈಸ್ ಮಾಡದೆ ಬಿಟ್ಬಿಟ್ಟಿರ್ತಾನಲ್ಲ, ಅದೇ ತರನೇ ಮೌರಿಗೂ ಆಗುತ್ತೆ. ಬಟ್ ಇವಾಗ ಮೌರಿಗ್ ಕೂಡ ಅವ್ನ ಪವರ್ ಎಲ್ಲ ವಾಪಸ್ ಬಂದಿದೆ. ಅವನೇ ಒಂದ್ ಶಾಕಿಂಗ್ ಅಲ್ಲಿ ಇರ್ತಾನೆ. ಇನ್ನೊಂದ್ ಕಡೆ ಸುಹಾನ ತೋರಿಸ್ತಾರೆ. ಅವನೋಗ್ಬಿಟ್ಟ ಗವರ್ನರ್ ಹತ್ರ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಕೇಸ್ ನಡೆದಿರತ್ತಲ್ಲ, ಅವಾಗ ಗಿಲ್ಡ್ವಾಂಗ್ ಬಗ್ಗೆ ಅವ್ನು ಕೇಳ್ಪಟ್ಟಿರ್ತಾನೆ. ಆಕ್ಚುಲಿ ನೋಡಿ ಮಾತಾಡಿರ್ತಾನೆ. ಇನ್ನೊಂದ್ಸತಿ ನಾನು ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಸಾರಿ ಕೇಳ್ಬೇಕು ಗವರ್ನರ್, ಅದಕ್ಕೊಂದು ಏರ್ಪಾಡ್ನ ಮಾಡ್ತೀರಾ ಅಂದಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈಗ ಸುಹಾ ಕೂಡ ಗಿಲ್ಡ್ವಾಂಗ್ ನ ಮೀಟ್ ಮಾಡಕ್ಕೆ ಹೋಗ್ತಾನೆ. ಸುಹಾ ಗೊತ್ತು ಇವನೇ ಗಿಲ್ಡ್ವಾಂಗ್ ಅಂತ ಹೇಳ್ಬಿಟ್ಟು, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇರ್ತಾನಲ್ಲ ಆ ಗಿಲ್ಡ್ವಾಂಗ್ ಅಂತ. ಬಟ್ ಇನ್ನು ಗಿಲ್ಡ್ವಾಂಗ್ ಗೆ ಗೊತ್ತಿಲ್ಲ ಇವನೇ ಚಿಕ್ಕ ಯಜಮಾನ್ರು ಅಂತ ಹೇಳ್ಬಿಟ್ಟು. ಈಗ ಅವನಂಗೆ ಕ್ಯಾಶುವಲ್ ಆಗಿ ಮಾತಾಡೋ ತರ ಮಾತಾಡ್ತಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅವತ್ತಾಗಿದ್ ವಿಷಯಕ್ಕೆ, ನಾನೇನೋ ವಿಚಾರಣೆ ಮಾಡಕ್ ಹೋಗ್ಬಿಟ್ಟು ಈ ತರ ಆಯ್ತು ಅಂದಾಗ ಗಿಲ್ಡ್ವಾಂಗ್ ಕೂಡ ಪರವಾಗಿಲ್ಲ ಅಂತ ಹೇಳ್ತಾನೆ. ನಿಮ್ ಹೆಸರು ಗಿಲ್ಡ್ವಾಂಗ್ ತಾನೆ ಅಂತ ಕೇಳಿದಾಗ ಗಿಲ್ಡ್ವಾಂಗ್ ಕೂಡ ಹೌದು ನನ್ನ ಹೆಸರು ಹೋಂಗ್ ಗಿಲ್ಡ್ವಾಂಗ್ ಅಂತ ಹೇಳ್ತಾನೆ. ಏನು ಹೋಂಗ, ಇದು ನಿಮ್ ಮನೆ ತನ್ನದ ಹೆಸರ ಅಂತ ಕೇಳಿದಾಗ ಗಿಲ್ಡ್ವಾಂಗ್ ಕೂಡ ಹೌದು ಅಂತ ಹೇಳ್ತಾನೆ. ಇಲ್ಲ ಯೂಶುವಲ್ ಆಗಿ ಸರ್ವೆಂಟ್ಸ್ ಅಂದ್ರೆ ಅವ್ರಿಗೆ ಮನೆ ಹೆಸರೆಲ್ಲ ಇರೋದಿಲ್ವಲ್ಲ, ನೀವೇ ಸೆಂಟ್ರಲ್ ಇಟ್ಕೊಂಡಿದೀರಾ ಅಂತ ಕಾಣಿಸುತ್ತೆ ಅಂತ ಕೇಳಿದಾಗ ಗಿಲ್ಡ್ವಾಂಗ್ ಅರ್ಥ ಆಗಲ್ಲ ಇವ್ನ ಏನ್ ಮಾತಾಡ್ತಾ ಇದ್ದಾನೆ ಅಂತ. ಇಲ್ಲ ಏನಕ್ಕೆ ಕೇಳಿದೆ ಅಂದ್ರೆ ಯೂಶುವಲಿ ಸರ್ವೆಂಟ್ಸ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿ ಹೆಸರೆಲ್ಲ ಇಟ್ಕೊಳ್ತಾರಲ್ಲ, ಮನೆ ಹೆಸರೆಲ್ಲ ಇರೋದಿಲ್ಲ, ಸುಮ್ನೆ ಹಿಂಗೆ ಗಿಲ್ಲು ಹೆಂಗು ಯೂರಿನಿ ಆತರ ಎಲ್ಲ ಇಟ್ಕೊಳ್ತಾರ ಅಂದಾಗ ಗಿಲ್ಡ್ವಾಂಗ್
ಗಿಲ್ಡ್ವಾಂಗೆ ಶಾಕ್ ಆಗುತ್ತೆ. ಏನ್ ಹೆಸರು ಹೇಳಿದ್ರಿ ಅಂತ ಕೇಳಿದಾಗ ಅದೇ ಗಿಲ್ಲು, ಯಂಗು, ಯೂರಿ ಅಂತ. ಆಕ್ಚುಲಿ ಇವನು ಬೇಕಂತಾನೆ ಟ್ರಿಗರ್ ಮಾಡಕ್ಕಂತಾನೆ ಹೇಳ್ತಾನೆ, ಆದ್ರೆ ಸುಮ್ನೆ ಬಾಯ್ ಮಾತಲ್ಲಿ ಹೇಳೋ ತರ ಹೇಳ್ಬಿಡ್ತಾನೆ. ಗಿಲ್ಡ್ವಾಂಗ್ ಇವಾಗ ಅವ್ರ ತಂಗಿ ಬಗ್ಗೆ ಯೋಚನೆ ಬಂದ್ಬಿಡ್ತು, ಮತ್ತೆ ಅವ್ರ ತಂಗಿನ ಕಂಡಿಡಿಬೇಕು ಅಂತ ಒಂದ್ ಕೋಪದಲ್ಲಿ ತಿರುಗ್ತಾ ಇರ್ತಾನೆ. ಅದ್ರಲ್ಲಿ ಬರೀ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರ ಗ್ಯಾಂಗ್ ಅಲ್ಲಿ ಒಬ್ರು ಹೇಳ್ಬಿಡ್ತಾನೆ, ಸ್ಟಾರ್ಟಿಂಗ್ ಅಲ್ಲಿ ನಮ್ಮೇಲೆ ಅಟ್ಯಾಕ್ ಮಾಡಿದಾಗ ಆ ಪ್ರಿನ್ಸ್ ಚಂಗ್ ತಾನೆ ಬಂದ್ ನಮ್ಮೇಲೆ ಅಟ್ಯಾಕ್ ಮಾಡಿದ್ದು, ಅವನ ಹತ್ರನೇ ಇರ್ಬೋದೇನೋ ಅಂತ ಅಂದಾಗ ಗಿಲ್ಡ್ವಾಂಗ್ಗೆ ಹೌದು ಅವನ ಹತ್ರನೇ ಇರ್ತಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ಕೋಪದಿಂದ ಅವ್ರ ಮನೆ ಹತ್ರ ಓಡೋಗ್ತಾನೆ. ಈ ಕಡೆ ಇವ್ನ್ಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಅಯ್ಯೋ ಫಸ್ಟ್ ಗ್ಯಾಂಗ್ ಹತ್ರ ಹೇಳ್ಬೇಕು ಅಂತ ಅವ್ರ ಗ್ಯಾಂಗ್ ಹತ್ರ ಹೋಗಿ ಹೇಳ್ತಾನೆ. ಗಿಲ್ಡ್ವಾಂಗು ಪ್ರಿನ್ಸ್ ಚಂಗ್ ಅವ್ರ ಮನೆಗೆ ಹೋಗಿದ್ದಾನೆ, ತುಂಬಾನೇ ಕೋಪದಲ್ಲಿದ್ದ, ಏನ್ ಮಾಡ್ಬಿಡ್ತಾನೆ ಏನೋ ಗೊತ್ತಿಲ್ವೇ ಅಂತ. ಅದ್ರಲ್ಲಿ ಕೋಪದಲ್ಲಿ ಅವ್ನ ಪವರ್ ಏನಾದ್ರು ತೋರಿಸ್ಬಿಡ್ತಾನೆ ಅಂತ ತುಂಬಾನೇ ಭಯದಲ್ಲಿ ಬರ್ತಾರೆ. ಇನ್ನೊಂದ್ ಕಡೆ ಪ್ರಿನ್ಸ್ ಚಂಗ್ ನ ತೋರಿಸ್ತಾರೆ. ಹೇಳ್ಬೇಕಂದ್ರೆ ಪ್ರಿನ್ಸ್ ಚಂಗ್ ಮತ್ತೆ ಸುಹಾ ಅಲ್ಲ ಸೇರಿನೇ ಒಂದು ಪ್ಲಾನ್ ನ ಮಾಡಿರೋದು, ಅವ್ರ ತಂಗಿ ಹೆಸರು ಅವನ ಹತ್ರ ಹೇಳ್ಬೇಕು ಅಂತ. ಆದ್ರೆ ಇವನೇನ್ ಕಂಡಿಡ್ದ ಅಂತ ಗೊತ್ತಿಲ್ಲ. ಈ ಪ್ರಿನ್ಸ್ ಚಂಗು ಯಾವ್ದೋ ಬುಕ್ ಅಲ್ಲೇ ಎತ್ಕೊಂಡು ಏನೇನೋ ಹುಡುಕ್ತಾ ಇರ್ತಾನೆ. ಆ ಇವ್ರೇನೋ ಹೆಸರು ಕೇಳ್ದಾಗಿಂದ ಬಟ್ ಏನೋ ಒಂದು ದೊಡ್ಡದಾಗಿ ವಿಷಯ ಕಂಡಿಡಿದಾನೆ ಅಂತ ಕಾಣಿಸುತ್ತೆ. ಅದೇ ಟೈಮ್ ಅಲ್ಲಿ ಗಿಲ್ಡ್ವಾಂಗ್ ಕೂಡ ಒಳಗಡೆ ಎಂಟ್ರಿ ಆಗ್ತಾನೆ. ಅಷ್ಟೇ ಪ್ರಿನ್ಸ್ ಚಂಗ್ಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಗಿಲ್ಡ್ವಾಂಗ್ ಸ್ಟ್ರೈಟ್ ಆಗಿ ಕೇಳ್ತಾನೆ, ನೋಡು ನಾನು ನಿನ್ನ ಹತ್ರ ಕೇಳ್ಬೇಕಾಗಿರೋದೆಲ್ಲ ಒಂದೇ, ಅವತ್ತು ನನ್ನ ಅಟ್ಯಾಕ್ ಮಾಡಕ್ಕೆ ನೀನೇ ಬಂದಿದ್ದು, ನಿನ್ನ ಆಳುಗಳೇ ಬಂದಿದ್ದು, ಇವ್ರಿ ನಿನ್ನ ಹತ್ರ ಇದ್ದಾಳ ಅಂತ ಕೇಳಿದಾಗ ಅವ್ನ್ ಭಯ ಇದ್ರೆ ಕೂಡ ಮೇಲ್ಮೇಲಕ್ಕೆ ನನ್ನ ಹತ್ರ ಇರ್ಬೋದು ಇಲ್ದೇನು ಇರ್ಬೋದು ಅನ್ನೋ ತರ ಒಗ್ದು ತರ ಮಾತಾಡ್ತಾನೆ. ಇದರಿಂದ ಗಿಲ್ಡ್ವಾಂಗ್ಗೆ ಕೋಪ ಬರ್ತಾ ಇರುತ್ತೆ. ಗಿಲ್ಡ್ವಾಂಗ್ ಕೇಳ್ತಾನೆ, ನೋಡು ನನ್ ಕೋಪನ್ ಕಂಟ್ರೋಲ್ ಮಾಡ್ಕೊಂಡು ಕೇಳ್ತಾ ಇದೀನಿ, ನಿಜ ಹೇಳ್ಬಿಡು ನಿನ್ನ ಹತ್ರನ ಇದ್ದಾಳೆ ಅಂದಾಗ ಅವ್ನ್ ಹೇಳ್ತಾನೆ, ಏನ್ ಹೆಸರು ಹೇಳ್ದೆ? ಯೂರಿನಾ? ಸ್ವಲ್ಪ ಪರಿಚಯ ಇರೋ ಹೆಸರು ತರನೇ ಇದೆಯೇ? ಆ ಟೈಮಲ್ಲಿ ಹುಡ್ಗಿಗೆ 13 ವರ್ಷ ಆಗಿತ್ತಲ್ವಾ ಅಂತ ಕೇಳ್ತಾನೆ. ಇದರಿಂದ ಗಿಲ್ಡ್ವಾಂಗ್ಗೆ ತುಂಬಾನೇ ಕೋಪ ಬರುತ್ತೆ. ಅದಾದ್ಮೇಲೆ ಇವ್ರು ಏನ್ ಮಾತಾಡ್ಕೊಂಡ್ರು ಅಂತ ತೋರಿಸಿಲ್ಲ. ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ ಸೀರೀಸ್. ಇದೇ ತರ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಮತ್ತೆ ಪಾರ್ಟ್ 11 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.